ಶ್ರೇಷ್ಠ ಬದುಕಿಗೆ ಸದೃಢ ಹೆಜ್ಜೆಗಳು ಎನ್ನುವಂಥ ಒಂದು ವಿಷಯದ ಬಗ್ಗೆ ಇವತ್ತು ಸ್ವಲ್ಪ ಚಿಂತನೆ ಮಾಡೋಣ. ಶ್ರೇಷ್ಠ ಬದುಕು ಅಂತಂದರೆ ಅದರ ಬಗ್ಗೆನೇ ನಾವು ಸ್ವಲ್ಪ ಆಲೋಚನೆ ಮಾಡಬೇಕು. ಸಸ್ಯಗಳು, ಪ್ರಾಣಿಗಳು, ಜೀವಜಂತುಗಳು ಈ ಪ್ರಪಂಚದಾದ್ಯಂತ ಹರಡಿವೆ. ಅವುಗಳೆಲ್ಲ ಬದುಕುತ್ತವೆ, ಜೀವನ ನಡೆಸ್ತವೆ. ಆದರೆ ಅವುಗಳೆಲ್ಲದರ ಜೀವನವನ್ನು ಶ್ರೇಷ್ಠ ಬದುಕು ಅಂತ ನಾವು ಹೇಳುವುದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಎಲ್ಲ ಜೀವಜಂತುಗಳಲ್ಲಿ ಮನುಷ್ಯನಿಗೆ ಮಾತ್ರವೇ ಚಿಂತನೆ ನಡೆಸುವ, ಬುದ್ಧಿಶಕ್ತಿಯನ್ನು ಉಪಯೋಗಿಸುವ, ಆಲೋಚಿಸುವ, ತನ್ನನ್ನು ತಾನು ಅರಿತುಕೊಳ್ಳುವ ಶಕ್ತಿ ಇದೆ. ಈ ಸ್ವಯಂ ಪ್ರಜ್ಞೆ ಅಥವಾ ತನ್ನನ್ನು ತಾನು ತಿಳಿದುಕೊಳ್ಳುವ ಶಕ್ತಿ ಮನುಷ್ಯನಿಗೆ ಇರುವುದರಿಂದಲೇ ಅವನು ಎಲ್ಲ ಪ್ರಾಣಿಗಳಿಗಿಂತಲೂ ಅತ್ಯಂತ ಶ್ರೇಷ್ಠನೆನಿಸಿಕೊಂಡಿದ್ದಾನೆ. ಹಾಗಾಗಿ ಮನುಷ್ಯನ ಬದುಕು ಅತ್ಯಂತ ಶ್ರೇಷ್ಠವಾದ ಬದುಕು ಎನ್ನುವುದರಲ್ಲಿ ಎರಡು ಮಾತು ಇಲ್ಲ. ಎಲ್ಲಿ ಜ್ಞಾನ, ಅರಿವು, ತನ್ನನ್ನು ತಾನು ತಿಳಿಯುವ ಶಕ್ತಿ ಇಲ್ವೋ ಅಂಥ ಜೀವನವನ್ನು ಒಂದು ರೀತಿಯಲ್ಲಿ ಅಜ್ಞಾನದ ಅಂಧಕಾರದಲ್ಲಿ ಕವಿದಿರುವಂಥ ಬದುಕು ಅಂತಲೇ ಕರೀಬೇಕಾಗ್ತದೆ. ಅದು ಯಾವ ಜೀವಿಗಳ ತಪ್ಪು ಅಲ್ಲ. ಪ್ರತಿಯೊಂದು ಜೀವಿಗಳಿಗೂ ಕೂಡ ಆಯಾಯ ಬದುಕು ಅದರದರ ಸ್ಥಾನದಲ್ಲೇ ಶ್ರೇಷ್ಠವಾದದ್ದು, ಅವುಗಳ ಬದುಕೇ ಉತ್ತಮವಾದದ್ದು ಎನ್ನುವ ಸಂಗತಿ ನಿಜವಾಗಿದ್ದರೂ ಕೂಡ ಇಡೀ ಜೀವ ಸಂಕುಲವನ್ನೇ ಒಂದೊಂದು ವರ್ಗದ ಜೊತೆಗೆ ಹೋಲಿಸಿ ನೋಡಿದಾಗ ಮನುಷ್ಯನಿಗೆ ಇರುವಷ್ಟು ಉನ್ನತವಾದ, ಶ್ರೇಷ್ಠವಾದ ಮತ್ತು ಹೆಚ್ಚು ಅನುಕೂಲಕರವಾದ ಸಂಗತಿಗಳು ಪ್ರಕೃತಿಯಲ್ಲಿ ಬೇರೆ ಯಾವ ಜೀವಗಳಿಗೂ ಇಲ್ಲ. ಇದು ಅತ್ಯಂತ ನಿಶ್ಚಿತವಾದಂಥ ಒಂದು ಸಂಗತಿ. ಆದರೆ ಮನುಷ್ಯನ ಜೀವನವನ್ನು ನಾವು ಮಾತ್ರ ಪರಿಗಣಿಸಿದಾಗ ಎಲ್ಲರ ಬದುಕು ಕೂಡ ಶ್ರೇಷ್ಠವಾದ ಬದುಕು ಅಂತ ನಾವು ಹೇಳುವುದಕ್ಕೆ ಸಾಧ್ಯ ಉಂಟೆ? ಮನುಷ್ಯನ ಜೀವನದಲ್ಲೂ ಅನೇಕ ಬಗೆಯ ಜನರಿದ್ದಾರೆ. ಹಲವು ರೀತಿಯ ವೃತ್ತಿಗಳನ್ನು ಅವಲಂಬಿಸಿಕೊಂಡು ಬದುಕುವವರಿದ್ದಾರೆ. ಅದರಲ್ಲಿ ತರತಮ ಭೇದ ಇದೆ. ಉತ್ತಮವಾದದ್ದು, ಮಧ್ಯಮವಾದದ್ದು, ಅಧಮವಾದದ್ದು, ಈ ರೀತಿಯ ಎಲ್ಲ ಬಗೆಯ ಜೀವನದ ಹಂತಗಳನ್ನು ನಾವು ಕಾಣುತ್ತೇವೆ. ಯಾರು ಹೆಚ್ಚು ಜನರಿಗೆ ಉಪಯುಕ್ತವಾಗುವ ರೀತಿ ಬದುಕುತ್ತಾರೆ ಅವರ ಬದುಕನ್ನು ನಾವು ಶ್ರೇಷ್ಠ ಬದುಕು ಅಂತ ಕರೆಯುತ್ತೇವೆ. ತಮ್ಮಲ್ಲೇ ತಾವು ಶ್ರೇಷ್ಠವಾದ, ಉಳಿದವರಿಗೆ ಸಾಧ್ಯವಿಲ್ಲದ ರೀತಿಯಲ್ಲಿ ಜೀವನವನ್ನು ನಡೆಸ್ತಾರೋ, ಅಸಾಧಾರಣವಾದಂಥದ್ದನ್ನು ಸಾಧಿಸ್ತಾರೋ ಅವರ ಬದುಕನ್ನು ಉತ್ತಮವಾದ ಬದುಕು ಅಂತ ಕರೆಯುವವರು ಇದ್ದಾರೆ. ಯಾರಿಗೂ ತೊಂದರೆ ಕೊಡದೆ ತನ್ನ ಪಾಡಿಗೆ ತನ್ನ ಸರಳವಾದ, ಸುಲಭವಾದ ಜೀವನವನ್ನು ನಡೆಸುವಂಥ ಒಬ್ಬ ರೈತನಾಗಲಿ, ಒಬ್ಬ ವ್ಯಾಪಾರಿಯಾಗಿರಲಿ, ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿರಲಿ, ಅಂಥವರ ಜೀವನವು ಶ್ರೇಷ್ಠವಲ್ಲವೇ ಅಂತ ಕೇಳಿದರೆ ಖಂಡಿತ. ಇತರರಿಗೆ ಹಾನಿ ಮಾಡದೆ ತಾವೇ ತಮ್ಮ ಪಾಡಿಗೆ ಬದುಕುವಂಥವರ ಜೀವನ ನಿಜಕ್ಕೂ ಉತ್ತಮ ಜೀವನ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಶ್ರೇಷ್ಠವಾದದ್ದನ್ನು ಸಾಧಿಸಿದರೆ ಮಾತ್ರ ಶ್ರೇಷ್ಠ ಜೀವನ ಅಂತ ನಾವು ಅನೇಕರು ಭಾವಿಸ್ತೇವೆ. ಅದು ತಪ್ಪು. ಯಾಕಂದರೆ ಜನಪ್ರಿಯರಾಗುವುದು ಮತ್ತು ಅಸಾಧಾರಣವಾದಂಥ ಕಾರ್ಯಗಳನ್ನು ಮಾಡುವುದು, ಇಷ್ಟರಿಂದ ಮಾತ್ರವೇ ಒಬ್ಬಾತ ವ್ಯಕ್ತಿ ಶ್ರೇಷ್ಠ ಬದುಕನ್ನು ಬದುಕಬೇಕು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಶ್ರೇಷ್ಠ ಜೀವನದ ಒಂದು ಕ್ರೈಟೀರಿಯಾ ಅಥವಾ ನಾವು ಕನ್ನಡದಲ್ಲಿ ಹೇಳುವುದಾಗಿದ್ದರೆ ಅಂಥ ಜೀವನದ ಒಂದು ಮೌಲ್ಯಮಾಪನ ಹೇಗಿದೆ, ಯಾವ ದೃಷ್ಟಿಯಿಂದ ಒಬ್ಬ ಅತಿ ಶ್ರೇಷ್ಠವಾದ ಬದುಕನ್ನು ಬದುಕುತ್ತಾನೆ ಅಂತ ನಾವು ಕರೆಯಬೇಕು, ಅದಕ್ಕೆ ಮಾನದಂಡ ಏನಿದೆ, ಇದನ್ನು ನಾವು ಚಿಂತಿಸಿದಾಗ ನಮಗೆ ಅರ್ಥವಾಗ್ತದೆ. ಒಬ್ಬೊಬ್ಬನ ದೃಷ್ಟಿಯಲ್ಲಿ ಒಂದೊಂದು ಅಂಶ ಶ್ರೇಷ್ಠ ಅನ್ನಿಸ್ತದೆ. ಇತರರಿಗೆ ಉತ್ತಮವನ್ನು ಮಾಡಿದವನು ಅತ್ಯಂತ ಶ್ರೇಷ್ಠ ಅಂತ ಒಬ್ಬ ಕರೀತಾನೆ. ತನ್ನ ಕ್ಷೇತ್ರದಲ್ಲಿ ಇತರರು ಮಾಡುವುದಕ್ಕೆ ಸಾಧ್ಯವಿಲ್ಲದ ಶ್ರೇಷ್ಠ ಕಾರ್ಯವನ್ನು ಯಾರು ಮಾಡಿ ಸಾಧಿಸ್ತಾನೋ ಅವನು ಶ್ರೇಷ್ಠ ಅಂತ ಒಬ್ಬ ಹೇಳ್ತಾನೆ. ಅಥವಾ ಅತ್ಯಂತ ಜನಪ್ರಿಯನಾಗಿ
ಎಲ್ಲರಿಗೂ ಬೇಕಾದವನಾಗಿ ಎಲ್ಲರಿಂದಲೂ ಹೊಗಳಿಸಲ್ಪಟ್ಟರೆ ಅವನು ಶ್ರೇಷ್ಠ ಅಂತ ಕೆಲವರು ಹೇಳ್ತಾರೆ. ಮತ್ತೆ ಕೆಲವರು ಹೇಳ್ತಾರೆ, ಎಲೆಮರೆಯ ಕಾಯಿಯ ಹಾಗೆ ತಾನು ಅಜ್ಞಾತವಾಗಿದ್ದು ಇತರರಿಗೆ ಎಲ್ಲವನ್ನೂ ಯಾರು ನೀಡ್ತಾ ಹೋಗ್ತಾನೋ, ಎಲ್ಲರಿಗೂ ಸಹಾಯ ಮಾಡ್ತಾ ಹೋಗ್ತಾನೋ, ಕಠಿಣವಾದ ಸಾಧನೆ ಮಾಡಿ ಮಹತ್ತಾದ್ದನ್ನು ಸಾಧಿಸ್ತಾನೋ ಅವನು ಶ್ರೇಷ್ಠ ಅಂತ ಒಬ್ಬರು ಹೇಳ್ತಾರೆ. ಈ ಎಲ್ಲ ಬಗೆಯ ದೃಷ್ಟಿಕೋನಗಳನ್ನು ನೋಡಿದರೂ ನಮಗೆ ಒಂದು ಅಂಶ ಸ್ಪಷ್ಟವಾಗ್ತದೆ, ಶ್ರೇಷ್ಠತೆ ಎನ್ನುವಂಥ ಒಂದು ಕಲ್ಪನೆ ನಮ್ಮಲ್ಲಿ ಇದೆ. ಸಾಮಾನ್ಯ ಎಲ್ಲರ ಹಾಗೆ ಲಕ್ಷಾಂತರ ಜನರ ಹಾಗೆ ಬದುಕಿದರೆ ಅದರಲ್ಲಿ ಶ್ರೇಷ್ಠತೆ ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರೂ ಕೂಡ ಅವರವರ ಆಹಾರ, ಬಟ್ಟೆ ಬರೆ ಮತ್ತು ಇತರ ಅನುಕೂಲತೆಗಳಿಗೋಸ್ಕರ ದುಡಿತಾರೆ. ಆದರೆ ಕೆಲವರು ಮಾತ್ರ ತಮ್ಮ ಬದುಕನ್ನು ಮೀರಿ ಹೆಚ್ಚಿನದನ್ನು ಚಿಂತಿಸ್ತಾರೆ. ಇಂಥ ಒಂದು ಚಿಂತನೆಯ, ಆಳವಾದ ವಿಚಾರದ, ಜ್ಞಾನದ, ತಿಳುವಳಿಕೆಯ, ಉನ್ನತ ಪರಿಪಕ್ವವಾದ ಸಂಸ್ಕಾರದ ಒಂದು ಹೊಸ ಬೆಳವಣಿಗೆ ಯಾರಲ್ಲಿ ಆಗಿದೆಯೋ ಅದನ್ನು ನಾವು ಶ್ರೇಷ್ಠ ಜೀವನ ಅಂತ ಕರೆಯಬಹುದು. ಇದು ಮಾನಸಿಕ ಪರಿಪಕ್ವತೆ ಆಗಿರಬಹುದು, ನಮ್ಮಲ್ಲಿ ಉಂಟಾಗಿರುವ ಸಂಸ್ಕಾರ ಅಥವಾ ಸಂಸ್ಕೃತಿ ಇದರ ಬೆಳವಣಿಗೆ ಇರಬಹುದು, ಅಪಾರವಾದ ಜ್ಞಾನದಿಂದ ನಮ್ಮ ವ್ಯಕ್ತಿತ್ವದಲ್ಲಿ ಉಂಟಾಗಿರುವಂಥ ಒಂದು ಬಹಳ ವಿಶಾಲವಾದ ಭಾವ ಸಮೃದ್ಧಿ ಅದು ಇರಬಹುದು. ಇದೆಲ್ಲವನ್ನು ನಾವು ಶ್ರೇಷ್ಠತೆ ಅಂತ ಕರೆಯಬಹುದು. ಅಂದರೆ ಒಂದು ಕಾರ್ಯ ಮಾಡಿದರೆ ಮಾತ್ರ ಅವನು ಶ್ರೇಷ್ಠನಾಗಬೇಕಾಗಿಲ್ಲ. ತಿಳುವಳಿಕೆ, ಮನುಷ್ಯನಿಗೆ ವಯಸ್ಸಾಗ್ತಾ ಬಂದ ಹಾಗೆ ಒಂದು ರೀತಿ ಜ್ಞಾನದ ಸಮೃದ್ಧಿ ಉಂಟಾಗ್ತದೆ. ಅದೇ ರೀತಿ ಓದು, ಚಿಂತನೆ, ಅಧ್ಯಯನ, ಶಿಸ್ತುಬದ್ಧವಾದ ಜೀವನ ಇವುಗಳಿಂದೆಲ್ಲ ಮಾನಸಿಕ ಪರಿಪಕ್ವತೆ ಉಂಟಾಗ್ತದೆ. ಇವೆಲ್ಲವೂ ಮನುಷ್ಯನನ್ನು ಶ್ರೇಷ್ಠತೆಯ ಕಡೆಗೆ ಕರೆದುಕೊಂಡು ಹೋಗ್ತದೆ. ಇದನ್ನೆಲ್ಲ ನಾವು ಪರಿಗಣಿಸಿಕೊಂಡು ಒಬ್ಬ ಶ್ರೇಷ್ಠವಾದ ಬದುಕು ನಡೆಸ್ತಾ ಇದ್ದಾನೆ ಅಂತ ಹೇಳಬೇಕಾಗ್ತದೆ. ಶ್ರೇಷ್ಠ ಜೀವನ ಅಂದರೆ ಇದು ಅಂತ ನಾವು ಪರಿಗಣಿಸಬೇಕಾಗ್ತದೆ. ಈ ರೀತಿಯ ಪರಿಪಕ್ವತೆ, ಸಂಸ್ಕಾರ, ಸಂಸ್ಕೃತಿ, ಜ್ಞಾನ, ತಿಳುವಳಿಕೆ, ಅರಿವು ಇವುಗಳ ಒಂದು ಪರಿಪಾಕ ಯಾವ ಸಮಾಜದಲ್ಲಿ ಹೆಚ್ಚು ಇರ್ತದೋ ಅಲ್ಲಿ ಶ್ರೇಷ್ಠ ಜೀವನ ನಮಗೆ ಹೆಚ್ಚಾಗಿ ಕಂಡುಬರುತ್ತದೆ. ನಮ್ಮ ದೇಶದಲ್ಲಿ ಸಾವಿರಾರು ವರ್ಷಗಳಿಂದಲೇ ಅನೇಕ ಬಗೆಯ ಶೈಕ್ಷಣಿಕ, ಧಾರ್ಮಿಕ, ಆಧ್ಯಾತ್ಮಿಕ ಉನ್ನತಿಯ ಅನೇಕಾನೇಕ ಪ್ರಯೋಗಗಳು ನಡೆದಿವೆ. ಯಾಕಂದರೆ ನಮ್ಮ ಸಂಸ್ಕೃತಿ ಅತ್ಯಂತ ಪ್ರಾಚೀನವಾದದ್ದು. ವೇದಗಳ ಕಾಲ ಎಷ್ಟು ಪ್ರಾಚೀನ ಯಾರಿಗೂ ಹೇಳುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸುಮಾರು 10,000 ವರ್ಷವಾದರೂ ಹಳೆಯದಾದಂಥ ನಮ್ಮ ಸಂಸ್ಕೃತಿಯಲ್ಲಿ ಎಲ್ಲ ಬಗೆಯ ಬೆಳವಣಿಗೆ, ವಿಕಾಸ ಆಗಿದ್ದವು. ಇಂದಿನವರೆಗೂ ಕೂಡ ಈ ಸಂಸ್ಕೃತಿ ಈ ರೀತಿಯಲ್ಲಿ ನಮ್ಮ ಸಮಾಜದಲ್ಲಿ ಬೆಳೆದುಕೊಂಡು ಬಂದಿದೆ. ಹಾಗಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ, ಸಮಾಜದಲ್ಲಿ ಅತಿ ಶ್ರೇಷ್ಠವಾದ ಜೀವನವನ್ನು ನಡೆಸಿದಂಥ ಅನೇಕ ವ್ಯಕ್ತಿಗಳು ಕಂಡುಬರ್ತಾರೆ. ಆದ ಕಾರಣ ಶ್ರೇಷ್ಠ ಬದುಕನ್ನು ಬದುಕುವುದು ಹೇಗೆ, ಇದನ್ನು ನಮ್ಮ ದೇಶದಲ್ಲಿ ಅರಿತುಕೊಳ್ಳುವುದು, ಅನುಸರಿಸುವುದು ಮತ್ತು ಇದರಲ್ಲಿ ಸಫಲತೆಯನ್ನು ಕಾಣುವುದು ಅತ್ಯಂತ ಸಹಜವಾಗಿದೆ. ಸಹಜ ಅಂದ ಮಾತ್ರಕ್ಕೆ ಸುಲಭ ಅಂತ ನಾವು ಭಾವಿಸಿಕೊಳ್ಳುವ ಹಾಗಿಲ್ಲ. ಅದರಲ್ಲೂ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಮತ್ತಷ್ಟು ಆಧುನಿಕ ಆಗ್ತಾ ಇರುವುದೇ ಇತ್ತೀಚಿನ ಒಂದು ಹೊಸ ಬೆಳವಣಿಗೆ. ಎಷ್ಟು ಆಧುನಿಕರಾದರೂ ಸಾಲದು ಎನ್ನುವಂಥ ಒಂದು ಭಾವನೆ ನಮ್ಮಲ್ಲೆಲ್ಲ ಮೂಡ್ತಾ ಇದೆ. ಸ್ವಲ್ಪ ಹಳೆಯ ವಿಚಾರವನ್ನು ಹೇಳಿದರೂ ಇದು ಹಳೆದಾಯಿತು ಅಂತ ತಳ್ಳಿ ಹಾಕುವುದು. ಆದರೆ ಹಳೆಯದರಲ್ಲಿ ಸತ್ವ ಇದೆಯೇ ಇಲ್ಲವೇ ಅದನ್ನು ನಾವು ಬೇಕೇ ಬೇಡವೇ? ತಳ್ಳಿ ಹಾಕುವುದು ಸುಲಭ, ಆದರೆ ನಾವು ಕಳ್ಕೊಳ್ಳುವುದು ಹೆಚ್ಚಿನದನ್ನದು ಆಗಿರುತ್ತೆ. ಯಾಕಂದರೆ
ವಿಚಾರಗಳು, ಚಿಂತನೆಗಳು ಎಷ್ಟು ಹಳೆಯದಾಗಿರುತ್ತವೋ ಅದರಲ್ಲಿ ಅಷ್ಟು ಸತ್ವ ಇರುವುದನ್ನು ಕಾಣ್ತೇವೆ. ಯಾಕೆಂದರೆ ಸತ್ವ ಇಲ್ಲದ ಅನೇಕ ವಿಚಾರಗಳು, ಚಿಂತನೆಗಳು ಮಧ್ಯದಲ್ಲೇ ಬಿದ್ದು ಹೋಗ್ತವೆ. ಆದ ಕಾರಣ ಪ್ರಾಚೀನ ಕಾಲದಿಂದಲೇ ಬೆಳೆದುಕೊಂಡಿರುವಂಥ ಒಂದು ವಿಚಾರಧಾರೆ, ಚಿಂತನೆಗಳು ಉಳಿದುಕೊಂಡು ಬರಬೇಕಾದ್ರೆ ಅಷ್ಟೇ ಸತ್ವ ಇರಬೇಕು. ಇದನ್ನು ಎಷ್ಟೆಷ್ಟು ಆಧುನಿಕರು ಅರಿತುಕೊಳ್ತಾರೋ ಅವರಿಗೆ ಅಷ್ಟಷ್ಟು ಸತ್ವ ವೃದ್ಧಿಯಾಗ್ತದೆ, ಅವರ ಆಧುನಿಕತೆಗೆ ಅರ್ಥ ಬರ್ತದೆ. ನಾವು ಎಷ್ಟೆಷ್ಟು ಹೊಸಬರಾಗ್ತೇವೋ ಅಷ್ಟೆಷ್ಟೇ ಹಳಬರು ಆಗಿರಬೇಕಾಗ್ತದೆ. ಇದನ್ನೇ ಕನ್ನಡದಲ್ಲಿ ಡಿ ವಿ ಗುಂಡಪ್ಪನವರು ಹೇಳಿದರು, ಹಳೆ ಬೇರು ಹೊಸ ಚಿಗುರು, ಇದೆರಡು ಕೂಡಿ ಬಂದರೆ ಒಂದು ಮರ ಸಮೃದ್ಧವಾಗಿರ್ತದೆ. ಅದಕ್ಕೆ ಹೊಸ ಚಿಗುರು ಅಷ್ಟೇ ಇದ್ದರೆ ಮರ ಬೆಳೆಯುವುದಿಲ್ಲ. ಅದಕ್ಕೆ ಬೇರು, ಅತ್ಯಂತ ಹಳೆಯದಾದ ಆ ಚಿಕ್ಕ ಮೊಳಕೆ ಒಡೆಯುವ ಕಾಲದಿಂದಲೇ ಇದ್ದಂಥ ಬೇರು ಬೆಳೆದು 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 ಇಷ್ಟು ದೊಡ್ಡ ಮರವಾದರೂ ಕೂಡ ಅದಕ್ಕೆ ನೀರನ್ನು ಉಣಿಸುವಂಥ ಶಕ್ತಿಯನ್ನು ಹೊಂದಿದೆ. ಅಂಥ ತಾಯಿ ಬೇರು ನಮ್ಮ ಸಂಸ್ಕೃತಿಯಲ್ಲಿ ಅನಾದಿ ಕಾಲದಿಂದಲೇ ಬೆಳ್ಕೊಂಡು ಬಂದಿದೆ. ಅದನ್ನು ಬಿಟ್ಟರೆ ತಾಯಿ ಬೇರನ್ನೇ ನಾವು ಕತ್ತರಿಸಿದ ಹಾಗಾಗ್ತದೆ. ಶ್ರೇಷ್ಠ ಬದುಕನ್ನು ಬದುಕುವವರು ಇದನ್ನು ಗಮನದಲ್ಲಿ ಮೊದಲನಾಗಿ ಇಟ್ಕೊಳ್ಬೇಕು. ಹಾಗಂತ ಹೇಳಿ ಬರೀ ಹಳೆ ಬೇರು ಮಾತ್ರ ಇದ್ದು ಚಿಗುರನ್ನೆಲ್ಲ ಕತ್ತರಿಸ್ತಾ ಇದ್ದರೆ ಮರ ಸುಂದರವಾಗುವುದಿಲ್ಲ, ಸಮೃದ್ಧವಾಗುವುದಿಲ್ಲ, ಶ್ರೇಷ್ಠವೂ ಆಗುವುದಿಲ್ಲ. ಹೊಸ 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 ವಿಚಾರಗಳು ಬರ್ತಾ ಇರಬೇಕು. ಆಧುನಿಕತೆ ಯಾವಾಗಲೂ ಇರ್ತಾ ಇರಬೇಕು. ಇದನ್ನು ಸಮಗ್ರವಾದ ದೃಷ್ಟಿಯಿಂದ ಗಮನಿಸಬೇಕು. ಹಳೆಯದು ಹೊಸದು ಎಲ್ಲ ಇರಲಿ, ಅತ್ಯಂತ ಶ್ರೇಷ್ಠವಾದದ್ದು, ಬಲಿಷ್ಠವಾದದ್ದು ನಮ್ಮ ಜೀವನದಲ್ಲಿ ಇರಬೇಕು. ಇದನ್ನು ತಿಳಿದುಕೊಳ್ಳುವುದೇ ಮೊದಲ ಹೆಜ್ಜೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೇವೆ, ಯುವಕರಲ್ಲಿ, ಮಕ್ಕಳಲ್ಲಿ, ಎಳೆಯ ವಯಸ್ಸಿನಲ್ಲಿಯೇ ಒಂದು ರೀತಿಯಲ್ಲಿ ಅಸ್ತವ್ಯಸ್ತವಾದ, ಗೊತ್ತುಗೊರಿ ಇಲ್ಲದ, ಏನು ಮಾಡಬೇಕು, ಜೀವನದಲ್ಲಿ ಏನನ್ನು ಸಾಧಿಸಬೇಕು, ಯಾತಕ್ಕಾಗಿ ಬದುಕಬೇಕು, ಇದರ ಬಗ್ಗೆ ಒಂದು ಸ್ಪಷ್ಟತೆ ಇಲ್ಲದ, ಒಂದು ಅಸ್ತವ್ಯಸ್ತವಾದ, ಗೊತ್ತುಗುರಿ ಇಲ್ಲದ, ಗೊಂದಲದ ಒಂದು ಮನಸ್ಥಿತಿಯನ್ನು ಕಾಣ್ತೇವೆ. ಇದು ನಮ್ಮ ಸಮಾಜದ ಸಂಸ್ಕೃತಿಯ ಬೆಳವಣಿಗೆಗೆ ಖಂಡಿತ ಒಳ್ಳೆಯ ಒಂದು ದಾರಿಯನ್ನು ತೋರಿಸಿಕೊಡುವುದಿಲ್ಲ. ಅನೇಕ ಮಂದಿ ಯುವಕರು, ಎಳೆಯ ವ್ಯಕ್ತಿಗಳು ಇದರಿಂದಾಗಿ ಕಷ್ಟಕ್ಕೊಳಗಾಗ್ತಾರೆ. ಅವರ ಭವಿಷ್ಯ ಇದರಿಂದ ಆಘಾತಕ್ಕೊಳಗಾಗ್ತದೆ. ಸರಿಯಾದ ದಿಕ್ಕು ಕಾಣಿಸದೆ ಹೋದರೆ ಬಹಳ ಗೊಂದಲಮಯವಾದ, ಸಂಕೀರ್ಣವಾದ, ಕಷ್ಟಕರವಾದ ಜೀವನವನ್ನು ನಡೆಸಬೇಕಾಗುತ್ತೆ. ಅಂಥ ಜೀವನದಿಂದ ಶ್ರೇಷ್ಠತೆಯನ್ನು ನಾವು ನಿರೀಕ್ಷಿಸುವುದಕ್ಕಾಗುವುದಿಲ್ಲ. ಒಬ್ಬೊಬ್ಬ ವ್ಯಕ್ತಿ ಕೂಡ ತಮ್ಮ ಜೀವನದಲ್ಲಿ ಕಷ್ಟಪಡ್ತಾರೆ ಅಂತ ಆದರೆ ಅದಕ್ಕೆ ಸಮಾಜ ಮತ್ತು ಸಂಸ್ಕೃತಿ ಸರಿಯಾದಂಥ ಒಂದು ಮಾರ್ಗದರ್ಶನ ಮಾಡಬೇಕು. ಅದಕ್ಕೆ ಸೂಕ್ತವಾದಂಥ ಒಂದು ಚಿಕಿತ್ಸೆಯನ್ನು ಮಾಡಬೇಕಾಗ್ತದೆ. ಹಾಗಾಗಿ ಕೆಲವೊಂದು ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ಈ ರೀತಿ ಗೊತ್ತುಗುರಿ ಇಲ್ಲದಂಥ ಯುವಕರು ಮತ್ತು ಎಳೆಯವರು ಯಾವ ರೀತಿಯಲ್ಲಿ ಒಂದು ಅದ್ಭುತವಾದ ಜೀವನವನ್ನು ಕಟ್ಟಿಕೊಳ್ಳಬಹುದು, ಅದಕ್ಕೆ ಸಹಾಯಕವಾಗುವ ಕೆಲವು ಅಂಶಗಳು ಏನೇನಿರಬಹುದು ಇದನ್ನು ಗಮನಿಸಬಹುದು. ಹಿಂದೆ ಪ್ರಾಚೀನ ಕಾಲದಲ್ಲಿ ಋಷಿ ಮುನಿಗಳು ಅನೇಕ ಶ್ರೇಷ್ಠ ವಿಚಾರಗಳನ್ನೆಲ್ಲ ಅರಿತುಕೊಂಡು ಆನಂದದಿಂದ ಕೆಲವೊಂದು ಭಾವನೆಗಳನ್ನು ಹೊರಗಡಿಸ್ತಾ ಇದ್ರು. ಅದನ್ನು ವೇದಕಾಲದ ಮಂತ್ರಗಳಲ್ಲಿ ನಾವು ಕಾಣ್ತೇವೆ. ಒಂದು ಮಂತ್ರ ಹೇಳುತ್ತೆ, ಒಳ್ಳೆಯ ಸಂಗತಿಗಳು ಎಲ್ಲಿಂದಲಾದರೂ ಬರಲಿ, ಯಾವ ಕಡೆಯಿಂದಲಾದರೂ ಬರಲಿ, ಯಾರಿಂದಲಾದರೂ ಬರಲಿ, ಅದನ್ನು ಸ್ವೀಕರಿಸೋಣ, ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಈ ರೀತಿಯಲ್ಲಿ ಒಳ್ಳೆಯ ಸಂಗತಿಗಳು ಶ್ರೇಷ್ಠ ಜೀವನವನ್ನು ನಡೆಸುವುದಕ್ಕೆ ನಮಗೆ ಅನೇಕ ಕಡೆಗಳಿಂದ ಹರಿದು ಬರುತ್ತವೆ. ಪ್ರಾಚೀನ ಗ್ರಂಥಗಳಿವೆ. ಅತ್ಯಾಧುನಿಕ ಕಾಲದಲ್ಲಿ ಚಿಂತನೆ ನಡೆಸ್ತಾ ಇರುವ ಒಳ್ಳೆ ಒಳ್ಳೆ ಚಿಂತಕರ ಕೃತಿಗಳು ಇವೆ. ಗ್ರಂಥಗಳ ವಿಚಾರ ಆಯಿತು. ಇನ್ನು ನಮ್ಮ ಸುತ್ತಮುತ್ತ ಬದುಕುತ್ತಾ ಇರುವಂಥ ಜನರು, ಅವರು ಎಲ್ಲರಿಗಿಂತ ಮುಖ್ಯ. ಅವರ ನಡುವೆಯೇ ಎಷ್ಟೋ ಉದಾತ್ತ ವಿಚಾರಗಳನ್ನು
ತಮ್ಮ ಜೀವನದಲ್ಲಿ ಕಂಡುಕೊಂಡು ಅಳವಡಿಸಿ ಬದುಕುತ್ತಾ ಇರುವಂಥ ಜೀವಂತ ವ್ಯಕ್ತಿಗಳಿದ್ದಾರೆ. ಅವರ ಬದುಕನ್ನು ನೋಡಿ, ಅವರ ಮಾತುಗಳನ್ನು ಕೇಳಿ, ದರ್ಶನಗಳನ್ನು ಪಡೆದು ಅವರಿಂದ ಒಳ್ಳೆಯ ಅಂಶಗಳನ್ನು ಸ್ವೀಕರಿಸಬಹುದು. ಇನ್ನು ನಮ್ಮ ಸಂಸ್ಕೃತಿಯಲ್ಲಿ ಎಲ್ಲೆಡೆ ಸ್ವೀಕೃತವಾಗಿರುವಂಥ ಮೌಲ್ಯಗಳು, ಕೆಲವೊಂದೊಂದು ಆದರ್ಶಗಳು, ಒಂದೊಂದು ಬಗೆಯ ದೃಷ್ಟಿಕೋನ, ಇದು ಸರಿ, ಇದು ತಪ್ಪು, ಇದು ಒಳ್ಳೆಯದು, ಇದು ಕೆಟ್ಟ, ಇದು ಬೇಕು, ಇದು ಬೇಡ, ಇಂಥ ಕೆಲವು ನೀತಿಯ ವಿಚಾರಗಳೆಲ್ಲ ನಮಗೆ ಬದುಕಿನಲ್ಲಿ ಕಂಡು ಬರ್ತವೆ. ಎಲ್ಲ ಕಡೆಯಿಂದಲೂ ನಾವು ಅನೇಕ ಸಂಗತಿಗಳನ್ನು, ಅನೇಕ ಮೌಲ್ಯ ಆದರ್ಶಗಳನ್ನು, ಅನೇಕ ವಿಚಾರಧಾರೆಗಳನ್ನು ಸ್ವೀಕರಿಸಬಹುದು. ಇದರಲ್ಲಿ ಎಷ್ಟನ್ನು ಬಿಡಬೇಕು, ಎಷ್ಟನ್ನು ಸ್ವೀಕರಿಸಬೇಕು, ಇದೆಲ್ಲ ಅವರವರ ವಿವೇಚನೆಗೆ ಬಿಟ್ಟ ವಿಚಾರ. ಆದರೂ ಎಲ್ಲ ಕಡೆ ಸಾರ್ವತ್ರಿಕವಾಗಿ ಸಕಲರಿಗೂ ಸಮ್ಮತವಾಗುವ ರೀತಿಯ ಕೆಲವೊಂದು ಉತ್ತಮ ಮೌಲ್ಯಗಳನ್ನು ನಾವು ಬಹಳ ದೃಢವಾಗಿ ಸ್ವೀಕರಿಸಿ ಬದುಕಿನಲ್ಲಿ ಅಳವಡಿಸಿಕೊಳ್ಳಬಹುದು. ಅಂಥ ಒಂದು ಕೆಲವು ಸಂಗತಿಗಳು ಯಾವುದು ಅಂತ ನಾವು ಇವತ್ತು ಆಲೋಚನೆ ಮಾಡೋಣ. ಇದಕ್ಕೆ ಮುಂಚೆ ಈ ರೀತಿಯಲ್ಲಿ ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ಗೊತ್ತು ಗುರಿ ಇಲ್ಲದೆ ಯಾವುದೋ ಒಂದು ರೀತಿಯಲ್ಲಿ ಗಲಿಬಿಲಿ, ಗೊಂದಲ ಇತ್ಯಾದಿಗಳಿಗೆ ಒಳಗಾಗಿ ಯುವಜನತೆ ಮತ್ತು ಎಳೆಯ ಮಕ್ಕಳು ಎಲ್ಲೆಲ್ಲೋ ಹೋಗ್ತಾರಲ್ಲ, ಹಾದಿ ತಪ್ಪಿ ಹೋಗ್ತಾರೆ. ಅನೇಕರು ಯಾವ ಕಡೆ ಹೋಗಬೇಕು ಅಂತ ಅರ್ಥವಾಗದೆ ಗಲಿಬಿಲಿಗೊಳಗಾಗ್ತಾರೆ. ಒಂದು ರೀತಿಯ ಮೌಢ್ಯಕ್ಕೆ ತುತ್ತಾಗ್ತಾರೆ, ತಪ್ಪುದಾರಿ ಹಿಡಿತಾರೆ. ಇದಕ್ಕೆ ಕಾರಣ ಏನು ಎನ್ನುವುದನ್ನು ಸ್ವಲ್ಪ ಗಮನಿಸಬೇಕು. ಒಂದನೇದಾಗಿ ಬಡತನ. ಅನೇಕ ಮಂದಿ ನಮ್ಮಲ್ಲಿ ಬಡತನದಿಂದ ಬಳಲ್ತಾ ಇದ್ದಾರೆ. ಅಂಥವರಿಗೆ ಸರಿಯಾದ ಶಿಕ್ಷಣ ಪಡೆಯುವುದು ಕಷ್ಟವಾಗ್ತದೆ. ಒಳ್ಳೆಯ ಶಾಲೆ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಪಡೆಯುವುದು ಅವರಿಗೆ ಅತ್ಯಂತ ಕಷ್ಟ. ಹೆತ್ತವರು ದಿನ ತಂದೆ ತಾಯಿ ಇಬ್ಬರು ಕೂಡ ಕೆಲಸಕ್ಕೆ ಹೋಗಿ ಕಷ್ಟಪಟ್ಟು ದುಡಿದು ಮಕ್ಕಳಿಗೆ ಆಹಾರ ಒದಗಿಸುವಂಥ ಪರಿಸ್ಥಿತಿ ಇದೆ. ಅವರಿಗೆ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಮುನ್ನಡೆಸುವುದಕ್ಕೆ ಅವರಿಗೂ ಶಕ್ತಿ ಇಲ್ಲ, ಅವರಿಗೂ ತಿಳಿದಿಲ್ಲ, ಅಂಥ ಪರಿಸ್ಥಿತಿ ಇದೆ. ಇದು ಯಾರ ತಪ್ಪು ಅಲ್ಲ. ಬಡತನ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ, ಅನೇಕ ಕಾರಣಗಳಿಂದಾಗಿದೆ. ಹಾಗಾಗಿ ಶಿಕ್ಷಣ, ಆರೋಗ್ಯ, ಜೀವನದಲ್ಲಿ ಅತ್ಯವಶ್ಯಕ ವಸ್ತುಗಳನ್ನು ಒದಗಿಸುವುದು ಬಹಳ ಕಠಿಣವಾದಾಗ ಶ್ರೇಷ್ಠವಾದಂಥ ಆದರ್ಶಗಳನ್ನು ಅಳವಡಿಸಿಕೊಂಡು ಬದುಕುವ ವಿಚಾರ ಮಕ್ಕಳಿಗೆ ಸಿಗುವುದು ಬಹಳ ಕಷ್ಟ. ಈ ಬಡತನದಿಂದ ಅನೇಕ ಒಳ್ಳೆಯ ಅಂಶಗಳು ಎಳೆಯವರಿಗೆ ತಲುಪದೇ ಹೋಗಿದೆ. ಆದರೆ ಉಳಿದವರಿಗೆ ಏನಾಗಿದೆ? ನಮ್ಮಲ್ಲಿ ಹೆಚ್ಚಿನ ಪಾಲು ಜನ ಮಧ್ಯಮ ವರ್ಗದವರು ಅಂತ ನಾವು ಹೇಳ್ತೇವೆ. ಮಧ್ಯಮ ವರ್ಗದ ಜನರಿಗೆ ತಕ್ಕ ಮಟ್ಟಿಗೆ ಜೀವನ ನಡೆಸುವುದಕ್ಕೆ ಬೇಕಾದಷ್ಟು ಅನುಕೂಲತೆ ಇರುತ್ತದೆ. ಒಳ್ಳೆಯ ಶಾಲೆ, ಶಿಕ್ಷಣ ಇತ್ಯಾದಿಗಳನ್ನು ಕೊಡುವುದಕ್ಕೂ ಸಾಧ್ಯವಾಗ್ತದೆ. ಅವರಿಗೆ ಉತ್ತಮ ಆದರ್ಶ, ಉತ್ತಮ ಮೌಲ್ಯ, ಉತ್ತಮ ಸಂಸ್ಕೃತಿ ಇತ್ಯಾದಿಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಶ್ರೇಷ್ಠ ಬದುಕನ್ನು ಬದುಕಬಹುದಲ್ಲ. ಅದ್ಯಾಕೆ ಸಾಧ್ಯವಾಗ್ತಾ ಇಲ್ಲ? ಮಧ್ಯಮ ವರ್ಗದಿಂದ ಬಂದ ಮಕ್ಕಳಿಗೂ ಯುವಕರಿಗೂ ಯಾಕೆ ಈ ರೀತಿ ಗೊಂದಲ ಗಲಿಬಿಲಿ ಉಂಟಾಗ್ತವೆ? ಇದನ್ನೆಲ್ಲ ನಾವು ಚಿಂತಿಸುವ ಅಗತ್ಯ ಇದೆ. ಸಮಸ್ಯೆಗೆ ಕಾರಣ ಏನು? ಅನೇಕ ಸಲ ಮೀಡಿಯಾ, ಸುದ್ದಿ ಮಾಧ್ಯಮಗಳು, ಇಂಟರ್ನೆಟ್, ಚಲನಚಿತ್ರ ಮುಂತಾದ ಮನರಂಜನೆಯ ಅನೇಕ ಸಂಗತಿಗಳು, ಆಧುನಿಕ ಸವಲತ್ತುಗಳಾದ ಮೊಬೈಲ್ ಇತ್ಯಾದಿಗಳು, ಇವೆಲ್ಲವೂ ಯುವಕರನ್ನು ದಾರಿ ತಪ್ಪಿಸ್ತವೆ ಎನ್ನುವಂಥ ಒಂದು ಮಾತನ್ನು ನಾವು ಕೇಳ್ತೇವೆ. ಇದು ಪೂರ್ಣ ನಿಜವಲ್ಲ. ಯಾಕಂದರೆ ಒಂದು ವಸ್ತು ಕಣ್ಣೆದುರುಗಡೆ ಇದ್ದ ಮಾತ್ರಕ್ಕೆ ಅದರ ಪ್ರಭಾವಕ್ಕೆ ನಾವು ಒಳಗಾಗಬೇಕು ಅಂತಲೇ ಇಲ್ಲ. ಆದರೆ ನಮಗೆ ಅರಿವಿಲ್ಲದ ಹಾಗೆ ಸಮಾಜ ಬದಲಾಗುತ್ತಾ ಇದೆ, ಪರಿಸ್ಥಿತಿ ಬದಲಾಗ್ತಾ ಇದೆ. ಮಕ್ಕಳ ಅಥವಾ ಎಳೆಯರ ಶಿಕ್ಷಣಕ್ಕೆ, ಅಧ್ಯಯನಕ್ಕೆ ಅನೇಕ ತೊಂದರೆಗಳನ್ನು ತಂದೊಡ್ಡುವಂಥ, ಡಿಸ್ಟ್ರಾಕ್ಷನ್ ಅಂತ ಹೇಳ್ತೇವೆ, ವಿಚಲಿತಗೊಳಿಸುವಂಥ ಅನೇಕ ಮಾಧ್ಯಮಗಳು ನಮ್ಮಲ್ಲಿ ರಚನೆಯಾಗಿವೆ. ಅವುಗಳು ಮಕ್ಕಳ ಮನಸ್ಸನ್ನು ಎಲ್ಲೆಲ್ಲಿಗೋ ಸೆಳೆದುಕೊಂಡು ಹೋಗ್ತವೆ. ನಾಳೆ ಪರೀಕ್ಷೆ ಇದೆ ಅಂತ ಹೇಳಿದರೆ ಇವತ್ತು ಕ್ರಿಕೆಟ್ ತಡೆಯೋಕ್ಕಾಗದಷ್ಟು ಆಸಕ್ತಿ, ಅದನ್ನು ನೋಡಲೇಬೇಕು ಎನ್ನುವಂಥ ಮನಸ್ಥಿತಿ ಇದೆ. ಅಥವಾ ಅನೇಕ ಬಗೆಯ
ಆಟಗಳು, ಗೇಮ್ಸ್ ಅಂತ ಹೇಳ್ತೇವೆ, ಮೊಬೈಲ್ ಇತ್ಯಾದಿಗಳಲ್ಲಿ ಬಂದಿವೆ. ಗಂಟೆಗಟ್ಟಲೆ ಆಡ್ತಾರೆ. ಮಕ್ಕಳಿಗೆ ಓದೋದಕ್ಕೆ ಮನಸ್ಸು ಹೇಗೆ ಸಾಧ್ಯವಿದೆ? ಇಷ್ಟೆಲ್ಲ ತೊಂದರೆಗಳಿಂದ ಬಳಲ್ತಾ ಇರುವ ಮಕ್ಕಳ ಪಾಲಕರು, ಕುಟುಂಬದವರು ಬಹಳ ದುಃಖಕ್ಕೆ ಒಳಗಾಗ್ತಾರೆ, ಚಿಂತೆಗೆ ಒಳಗಾಗ್ತಾರೆ. ಅವ್ರು ಹೇಳ್ತಾರೆ, ನಮ್ಮ ಮಕ್ಕಳಿಗೆ ಓದೋದಕ್ಕೆ ಮನಸ್ಸೇ ಇಲ್ಲ, ದಿನದ 24 ಗಂಟೆ ಬೇಕಾದರೂ ಟಿ ವಿ ನೋಡ್ತಾನೆ ಅಥವಾ ಆಟ ಆಡ್ತಾನೆ. ಆಟ ಆಡಲಿ, ಒಳ್ಳೆಯದೇ. ಕ್ರೀಡೆ ಅತ್ಯಂತ ಉತ್ತಮ. ದೇಹದ ಸದೃಢವಾದಂಥ ಶರೀರವನ್ನು ಹೊಂದಿರುವುದಕ್ಕೆ, ಆರೋಗ್ಯಕ್ಕೆ ಕ್ರೀಡೆ ಅತ್ಯಂತ ಒಳ್ಳೆಯದು. ಆದರೆ ಎಷ್ಟು ಬೇಕು ಅಷ್ಟನ್ನು ಮಾಡಬೇಕು, ನಿಗದಿತ ಸಮಯದಲ್ಲಿ ಮಾಡಬೇಕಾಗ್ತದೆ. ಆಟ ಆಡೋದು, ಕಂಪ್ಯೂಟರ್ ಗೇಮ್ ಆದರೂ ಆಡಲಿ, ಮೊಬೈಲ್ ಗೇಮ್ ಆದರೂ ಆಡಲಿ, ಇಷ್ಟು ನಿಗದಿತ ಸಮಯ ಮಾತ್ರ. ಅದನ್ನು ಮೀರಿ ಆಡುವ ಹಾಗಿಲ್ಲ, ಅಡಿಕ್ಟ್ ಆಗುವ ಹಾಗಿಲ್ಲ. ಚಟಕ್ಕೆ ಬಲಿಯಾದರೆ ಅದರಿಂದ ಹೊರಗೆ ಬರುವುದು ಬಹಳ ಕಷ್ಟ. ಹಾಗಾಗಿ ಯಾವುದೇ ವಿಷಯದಲ್ಲೂ ಅತಿಯಾಗಿ ತೊಡಗದೆ ತಾನು ಮಾಡಬೇಕಾದ ಕರ್ತವ್ಯ ವಿದ್ಯಾರ್ಥಿ ಅರಿತುಕೊಳ್ಳುವ ಅಗತ್ಯ ಇದೆ. ಇದಕ್ಕೆ ಶಿಕ್ಷಕರು ಬಹಳ ಶ್ರಮವಹಿಸಿ ವಿದ್ಯಾರ್ಥಿಗಳಿಗೆ ಸರಿಯಾದ ಮಾರ್ಗದರ್ಶನ ಮಾಡಬೇಕಾಗ್ತದೆ. ಒತ್ತು ಕೊಟ್ಟು ಹೇಳಬೇಕು. ಮೊದಲು ಶಾಲೆಯಲ್ಲಿ ಶಿಸ್ತುಬದ್ಧತೆಯನ್ನು ಕಲಿಸಬೇಕು. ಅದರ ಜೊತೆಗೆ ಪಾಲಕರು ಬಹಳ ಗಮನ ಕೊಡಬೇಕು. ಇಂದಿನ ದಿನಗಳಲ್ಲಿ ಅಧ್ಯಾಪಕರಿಗೆ ಎಲ್ಲವನ್ನೂ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕಂದರೆ ಶಾಲೆಯಲ್ಲಿ ಮಕ್ಕಳು ಇರುವ ಅವಧಿ ಅತ್ಯಂತ ಕಡಿಮೆ. ಪಠ್ಯಪುಸ್ತಕದಲ್ಲಿರುವ ವಿಷಯಗಳನ್ನು ಕಲಿಸಬೇಕಾಗತ್ತೆ. ಅದರ ಮಧ್ಯೆ ನೈತಿಕವಾದಂಥ ಅಥವಾ ಮಕ್ಕಳಿಗೆ ಅನುಕೂಲವಾಗುವಂಥ ವಿಚಾರಗಳನ್ನು ಅಧ್ಯಾಪಕರು ಹೇಳಿಕೊಡುವುದು, ಅದು ಎಲ್ಲ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ಪಾಲಕರು, ಹೆತ್ತವರು ವಿಶೇಷವಾಗಿ ಗಮನ ಕೊಟ್ಟು ಮಕ್ಕಳ ಬೆಳವಣಿಗೆ ಹಾಳಾಗದ ಹಾಗೆ ನೋಡಬೇಕಾದ ಜವಾಬ್ದಾರಿ ಇದೆ. ಇತ್ತೀಚಿನ ದಿನಗಳಲ್ಲಿ ಆಧುನಿಕ ತಂತ್ರಜ್ಞಾನ, ವಿಜ್ಞಾನ ಎಲ್ಲ ಅಭಿವೃದ್ಧಿಯಾಗಿ ಅತಿ ಶ್ರೇಷ್ಠವಾದಂಥ ಸಂಗತಿಗಳನ್ನೆಲ್ಲ ನಾವು ಪ್ರಪಂಚದಲ್ಲಿ ಕಾಣ್ತೇವೆ. ತಂತ್ರಜ್ಞಾನದಿಂದ ಎಂತೆಂಥ ಯಂತ್ರಗಳೆಲ್ಲ ಬಂದೊದಗಿವೆ ಅಂತಂದರೆ, ನಮ್ಮ ಜೀವನಕ್ಕೆ ಅನುಕೂಲ ಮಾಡಿಕೊಳ್ಳುವುದಕ್ಕಾಗಿ ಬಂದಿರುವ ಈ ಯಂತ್ರಗಳನ್ನು ನಾವು ವಿವೇಚನೆಯಿಂದ ಮಾತ್ರ ಬಳಸಬೇಕು. ಅದನ್ನು ಮಕ್ಕಳಿಗೆ ತಿಳಿಸಿಕೊಡಬೇಕು. ಎಷ್ಟು ಹೊತ್ತು ಮೊಬೈಲು ಉಪಯೋಗಿಸಬೇಕು, ಯಾವ ರೀತಿ ಉಪಯೋಗಿಸಬೇಕು, ಎಷ್ಟನ್ನು ನೋಡಬೇಕು ಅಥವಾ ಬಳಕೆ ಮಾಡಬೇಕು, ಟಿ ವಿ ಎಷ್ಟು ಹೊತ್ತು ನೋಡಬೇಕು, ಯಾವ ಕಾರ್ಯಕ್ರಮ ಮಾತ್ರ ನೋಡಬೇಕು, ಯಾವುದು ನೋಡಬಾರ್ದು, ಇದನ್ನೆಲ್ಲ ವಿವೇಚನೆಯಿಂದ ಮಕ್ಕಳೇ ಅರಿತುಕೊಳ್ಳುವ ಹಾಗೆ, ಮಕ್ಕಳಲ್ಲಿ ವಿವೇಚನೆ ಮೂಡಿಸುವ ಹಾಗೆ ಹೆತ್ತವರು ಮತ್ತು ಶಿಕ್ಷಕರು ಜವಾಬ್ದಾರಿಯಿಂದ ಮಕ್ಕಳಿಗೆ ತರಬೇತಿ ಕೊಡಬೇಕು. ಇದು ಮೊದಲನೆಯ ಸಂಗತಿ. ಯಾಕಂದರೆ ಈ ರೀತಿಯ ಒಂದು ತರಬೇತಿ ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಬೆಳೆಯುವ ಮಕ್ಕಳ ಮನಸ್ಸಿಗೆ ಮಾರಕವಾಗಬಲ್ಲ ರೀತಿಯ ಕೆಲವೊಂದೊಂದು ಸಂಗತಿಗಳು ಬಂದೊದಗಿ ಸಮಾಜದಲ್ಲಿ ಶಿಕ್ಷಣ ವ್ಯವಸ್ಥೆ ಹದಗೆಟ್ಟು ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗ್ತದೆ. ಅದನ್ನು ತಡೆಯುವ ಅಗತ್ಯ ಎಂದಿಗಿಂತ ಇಂದು ಅಧಿಕವಾಗಿ ಇದೆ. ಮಕ್ಕಳಲ್ಲಿ ಶಿಸ್ತುಬದ್ಧತೆ, ನೈತಿಕತೆ ಮತ್ತು ಆಧ್ಯಾತ್ಮಿಕ ವಿಚಾರ ಇವುಗಳನ್ನು ಕೂಡ ಬೆಳೆಸಿಕೊಳ್ಳುವ ಅಗತ್ಯ ನಮ್ಮಲ್ಲಿ ಇದೆ. ಏಕೆಂದರೆ ಭಾರತ ಆಧ್ಯಾತ್ಮಿಕ ವಿಚಾರಗಳನ್ನು ಜೀವನದಲ್ಲೇ ಅಳವಡಿಸಿಕೊಂಡಿರುವಂಥ ದೇಶ. ಈ ರೀತಿಯ ದೇಶ ನಮಗೆ ಪ್ರಪಂಚದಲ್ಲಿ ಬೇರೆ ಕಡೆ ಸಿಗುವುದಕ್ಕೆ ಸಾಧ್ಯವಿಲ್ಲ. ನಮ್ಮ ಬದುಕಿನಲ್ಲಿ ಆಧ್ಯಾತ್ಮಿಕತೆ ಎಷ್ಟು ಹಾಸು ಹೊಕ್ಕಾಗಿದೆ ಅಂತ ಅಂದರೆ, ಅದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ವಿದೇಶಗಳಿಗೆ ಹೋಗಿ ನೋಡಬೇಕು. ಅಲ್ಲಿನ ಜೀವನ ಕ್ರಮ ಹೇಗಿದೆ, ನಮ್ಮಲ್ಲಿನ ಜೀವನ ಕ್ರಮ ಹೇಗಿದೆ. ನಮ್ಮ ಸಮಾಜ ಸಂಸ್ಕೃತಿಯಲ್ಲಿ ಧರ್ಮ, ಅಧ್ಯಾತ್ಮ ಇವುಗಳು ಕೊಟ್ಟಿರುವ ಕೊಡುಗೆ ಎಂಥದ್ದು ಅಂತಂದರೆ, ಹುಟ್ಟಿದ ಮಗು ಹುಟ್ಟಿದ ಕ್ಷಣದಿಂದ ಹಿಡಿದು ಸಾವಿನ ತನಕವೂ ಆಧ್ಯಾತ್ಮಿಕತೆ ಮತ್ತು ಧಾರ್ಮಿಕತೆ ಅವನನ್ನು ಮುನ್ನಡೆಸ್ತದೆ. ನಾಸ್ತಿಕರು ಮತ್ತು ವಿಚಾರವಾದಿಗಳು ಯಾವ ರೀತಿಯಲ್ಲಿ ಬೇಕಾದರೂ ಇದನ್ನು ಟೀಕಿಸಲಿ, ಭಾರತದ ಜೀವನ ಕ್ರಮದಿಂದ ಧರ್ಮ, ಸಂಸ್ಕೃತಿ, ಆಧ್ಯಾತ್ಮಿಕತೆಯನ್ನು ಬೇರ್ಪಡಿಸುವುದಕ್ಕೆ ಸಾಧ್ಯವೇ ಇಲ್ಲ. ಅದು ಭಾರತಕ್ಕೆ ಕೊಟ್ಟಿರುವಂಥ ಕೊಡುಗೆ ಎಂಥದ್ದು ಅಂತಂದರೆ, ಆಧ್ಯಾತ್ಮಿಕ ಆ ಬೆಳವಣಿಗೆ ಇದೆಯಲ್ಲ, ಅದನ್ನು ಮನುಷ್ಯನ ಇಡೀ ಮನುಕುಲದ ಬೆಳವಣಿಗೆ ದೃಷ್ಟಿಯಿಂದ ಗಮನಿಸಬೇಕು. ಆದಿಮಾನವನಿಂದ ಹಿಡಿದು ಆಧ್ಯಾತ್ಮಿಕವಾಗಿ ಸಾಕ್ಷಾತ್ಕಾರ ಪಡೆದ ಶ್ರೇಷ್ಠ ಒಬ್ಬ ವ್ಯಕ್ತಿಯ ಜೀವನ, ಅಲ್ಲಿಯವರೆಗೆ ಹಂತ ಹಂತವಾಗಿ ಒಬ್ಬನಿಗೆ ಬೇಕಾದ ತರಬೇತಿಯನ್ನು ನೀಡುವುದಕ್ಕೆ ನಮ್ಮ ಭಾರತೀಯ ಸಮಾಜ ಮತ್ತು ಸಂಸ್ಕೃತಿ
ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಬೆಳೆದುಕೊಂಡಿದೆ. ಇದನ್ನು ನಾವು ಅರಿತುಕೊಳ್ಬೇಕಾಗತ್ತೆ. ಇದನ್ನು ನಾವು ಗಮನಿಸದೆ ಶ್ರೇಷ್ಠ ಜೀವನದ ಬಗ್ಗೆ ಮಾತನಾಡುವುದಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಬದುಕಿನಲ್ಲಿ ಶ್ರೇಷ್ಠತೆಯನ್ನು ನೋಡಬೇಕಾದ್ರೆ ಅತ್ಯುಚ್ಚವಾದ ಸಂಸ್ಕೃತಿ ಇರುವ ಈ ಸಂಸ್ಕೃತಿ ನಮ್ಮ ದೇಶದಲ್ಲಿ ಅತಿ ಶ್ರೇಷ್ಠ ಬದುಕನ್ನು ಬದುಕಿದ ಮಹನೀಯರನ್ನು ನಾವು ಆದರ್ಶವಾಗಿ ಇಟ್ಕೊಳ್ಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಈ ಪ್ರಧಾನವಾಗಿ 4 ಸಂಗತಿಗಳನ್ನು ಶ್ರೇಷ್ಠ ಬದುಕಿಗೆ ಅತ್ಯುತ್ತಮವಾದಂಥ ಅತಿ ಶ್ರೇಷ್ಠವಾದಂಥ ಒಂದು ಆದರ್ಶವನ್ನಾಗಿ ಪರಿಗಣಿಸಿ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿಕೊಳ್ಳಬೇಕು. ಯಾವುವು ಆ 4 ಸಂಗತಿಗಳು ಅಥವಾ 4 ಹೆಜ್ಜೆಗಳು ಅಂತ ಬೇಕಾದರೂ ಕರೆಯಬಹುದು. ಮೊದಲನೆಯದಾಗಿ ಬದುಕಿನಲ್ಲಿ ಜೀವಂತಿಕೆ, ಎರಡನೆಯದಾಗಿ ಸಹಬಾಳ್ವೆ, ಮೂರನೆಯದಾಗಿ ಪ್ರಾಮಾಣಿಕತೆ, ನಾಲ್ಕನೆಯದಾಗಿ ಸತ್ಯನಿಷ್ಠೆ. ಇವುಗಳನ್ನು ಆದರ್ಶ ಧ್ಯೇಯ ಅಂತಲೂ ಕರಿಬಹುದು, ಬದುಕುವ ರೀತಿ ಅಂತಲೂ ಹೇಳಿಕೊಳ್ಳಬಹುದು, ಅಥವಾ ನಾವು ಅನುಸರಿಸಬೇಕಾದಂಥ ಮೌಲ್ಯಗಳು ಅಂತಲೂ ಕರಿಬಹುದು. ಒಟ್ಟಿನಲ್ಲಿ ಈ 4 ನಾವು ಜೀವನದಲ್ಲಿ ಅತ್ಯಂತ ಎಷ್ಟರ ಮಟ್ಟಿಗೆ ಇದನ್ನು ಪಾಲಿಸುವುದಕ್ಕೆ ಪ್ರಯತ್ನ ಪಡ್ತೇವೋ ಅಷ್ಟು ಶ್ರೇಷ್ಠವಾದ ಜೀವನವನ್ನು ನಾವು ನಡೆಸಬಹುದು. ಯಾಕಂದರೆ ಇವು ಯಾರೋ ಒಬ್ಬ ಹೇಳುವಂಥ ಸತ್ಯಗಳಲ್ಲ, ವಿಚಾರ ಅಲ್ಲ, ಯಾರೋ ಒಬ್ಬ ವ್ಯಕ್ತಿ ಹೇಳಬಹುದಾದ ಸಂಗತಿಯೂ ಅಲ್ಲ. ಇದು ನಾವು ಬದುಕಿನಲ್ಲಿ ಸಹಜವಾಗಿ ಕಾಣುವಂಥ ವಿಚಾರಗಳು. ಇದು 4 ಯಾಕೆ ಅಂತ ಕೇಳಿದರೆ ಇನ್ನೂ ಒಂದು 4 ಸೇರಿಸಬಹುದು, ಅಥವಾ ಇನ್ನಷ್ಟು ಅಂಶಗಳನ್ನೆಲ್ಲ ಸೇರಿಸಬಹುದು. ಆದರೆ ಒಂದು ಸಮಗ್ರ ದೃಷ್ಟಿಯಿಂದ ನೋಡುವಾಗ ಎಲ್ಲ ಒಳ್ಳೆಯ ಮೌಲ್ಯಗಳು ಕೂಡ ಈ 4 ವಿಚಾರಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಅಡಕವಾಗ್ತವೆ. ಹಾಗಾಗಿ ಸುಲಭವಾಗಿ 4 ವಿಚಾರ ಅಂತ ಇಲ್ಲಿ ಹೇಳಲಾಗಿದೆ. ಯಾವುದು ಅಂತಂದರೆ ಜೀವಂತಿಕೆ ಮೊದಲನೆಯದಾಗಿ ನಾವು ಗಮನಿಸಬೇಕಾದ ಸಂಗತಿ. ಎಲ್ಲ ಮಕ್ಕಳಲ್ಲೂ ಸಹಜವಾಗಿ ಒಂದು ಜೀವಂತಿಕೆ ಇದ್ದೇ ಇರುತ್ತೆ. ಹುಟ್ಟಿದ ಮಗು ಕಣ್ಣು ಅರಳಿಸಿ ನೋಡ್ತದೆ, ಪ್ರಪಂಚದಲ್ಲಿ ಏನಿದೆ, ಆಶ್ಚರ್ಯ, ಎಷ್ಟೆಷ್ಟು ಬಣ್ಣ ಬಣ್ಣದಿಂದ ಕೂಡಿದಂಥ ಜಗತ್ತು ಇದು, ನಾನಾ ಸದ್ದುಗಳು, ನಾನಾ ಬಗೆಯ ಧ್ವನಿಗಳು ಕೇಳಿಸ್ತವೆ, ಎಷ್ಟೆಷ್ಟೋ ಅರಿಯದ ಸಂಗತಿಗಳೆಲ್ಲ ನಮ್ಮ ಕಡೆಗೆ ಬೀಳ್ತವೆ. ಅದನ್ನೆಲ್ಲ ಮಗು ಅತ್ಯಂತ ಅಚ್ಚರಿಯಿಂದ ಕುತೂಹಲದಿಂದ ಗಮನಿಸ್ತಾ ಪ್ರಕೃತಿಯನ್ನೆಲ್ಲ ನೋಡ್ತದೆ, ಪ್ರಕೃತಿಯಲ್ಲಿ ನಡೆಯುವ ವ್ಯಾಪಾರವನ್ನು ಗಮನಿಸ್ತದೆ, ಒಂದೊಂದನ್ನೇ ಅರಿತುಕೊಳ್ತದೆ. ಹೀಗೆ ಅರಿತುಕೊಳ್ಳುವ ಆನಂದ ಅದ್ಭುತ. ಚಿಕ್ಕ ಮಕ್ಕಳು ಪ್ರತಿಯೊಂದನ್ನು ಕೂಡ ಎಷ್ಟು ಅಚ್ಚರಿಯಿಂದ ಗಮನಿಸಿ ಅದನ್ನು ಗ್ರಹಿಸಿ ಅರಿತುಕೊಳ್ತವೆ ಅಂತಂದರೆ, ಆ ವಯಸ್ಸಿನಲ್ಲೇ, ಎಳೆಯ ವಯಸ್ಸಿನಲ್ಲೇ ಅತಿ ಶ್ರೇಷ್ಠವಾದ ವಿಚಾರಗಳನ್ನು ನಾವು ಅವುಗಳಿಗೆ ತಿಳಿಸ್ತಾ ಹೋದರೆ ಅವುಗಳನ್ನು ಕೂಡ ಅಷ್ಟೇ ಸಮರ್ಥವಾಗಿ ಅವು ಗ್ರಹಿಸ್ತವೆ. ಈ ಜೀವಂತಿಕೆ ಎನ್ನುವುದು ನಮ್ಮ ಎಲ್ಲ ಜೀವಿಗಳಲ್ಲಿ ಇರುವಂಥದ್ದು ದೊಡ್ಡ ಗುಣ. ಅನೇಕ ಕಾರಣಗಳಿಂದ ಸಾಕಷ್ಟು ಬಗೆಯ ತೊಂದರೆಗಳನ್ನು ನಮ್ಮ ಜೀವನದಲ್ಲಿ ನಾವಾಗಿ ಮೈಮೇಲೆ ಎಳೆದುಕೊಂಡು ಈ ಜೀವಂತಿಕೆಯನ್ನು ನಾವು ನಾಶ ಮಾಡಿಕೊಳ್ತಾ ಇದ್ದೇವೆ. ಅದರಲ್ಲೂ ಮುಖ್ಯವಾಗಿ ಬೆಳೆಯುತ್ತಾ ಇರುವ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಈ ಜೀವಂತಿಕೆ ಮುರುಟಿ ಹೋಗದ ಹಾಗೆ ಹೆತ್ತವರು ಮತ್ತು ಶಿಕ್ಷಕರು ಗಮನ ಕೊಟ್ಟು ನೋಡಬೇಕು. ಅವುಗಳಲ್ಲಿ ಸಹಜವಾಗಿ ಪ್ರತಿಯೊಂದನ್ನು ಅರಿಯುವಂಥ ಸಾಮರ್ಥ್ಯವನ್ನು ಗುರುತಿಸಿ ಯಾವ ಕಡೆ ಮಕ್ಕಳ ಆಸಕ್ತಿ ಹೋಗುತ್ತೆ, ಯಾವ ಉತ್ತಮ ಸಂಗತಿಗಳ ಕಡೆಗೆ ಮನಸ್ಸು ಹರಿಯುತ್ತದೆ, ಅದನ್ನು ಗುರುತಿಸಿ ಅದಕ್ಕೆ ಪ್ರೋತ್ಸಾಹ ನೀಡಬೇಕು. ಅದಕ್ಕೆ ಸಂಬಂಧಪಟ್ಟ ಅನೇಕ ಮಾಹಿತಿಗಳನ್ನು ಒದಗಿಸಬೇಕು. ಆ ದಿಕ್ಕಿನಲ್ಲೇ ಮಗು ಇನ್ನಷ್ಟು ಬೆಳೆಯುವ ಹಾಗೆ ಅದಕ್ಕೆ ಸಾಕಷ್ಟು ಆರೈಕೆ, ಪೋಷಣೆ ಇವುಗಳನ್ನು ನೀಡಬೇಕು. ಕಲೆಗಳು, ನಾನಾ ಬಗೆಯ ಕಲೆಗಳಿವೆ. ಶಾಸ್ತ್ರೀಯ ಕಲೆಗಳಾಗಿರಲಿ, ಜಾನಪದ ಕಲೆಗಳಾಗಿರಲಿ, ಅಥವಾ ದೈನಂದಿನ ಬದುಕಿನಲ್ಲಿ ನಾವು ನಮ್ಮ ಕೆಲಸ ಕಾರ್ಯಗಳ ನಡುವೆ ಕೊಂಡಿರುವಂಥ ಅನೇಕ ಕಲಾತ್ಮಕ ಅಂಶಗಳಾಗಿರಲಿ, ಇದನ್ನೆಲ್ಲ ಮಕ್ಕಳು ಅತ್ಯಂತ ಆಸಕ್ತಿಯಿಂದ ಕಲಿತುಕೊಂಡು ಅವುಗಳು ಮುನ್ನಡೆಯುವ ಹಾಗೆ ಅವುಗಳಿಗೆ ಪ್ರೇರಣೆ ಕೊಡಬೇಕು, ಸ್ಫೂರ್ತಿ ಕೊಡಬೇಕು, ಜೀವಂತಿಕೆಯನ್ನು ಅವುಗಳಲ್ಲಿ ತುಂಬಬೇಕು. ಬದುಕು, ಜೀವಂತಿಕೆ ಇದು ಎಷ್ಟು ನಮ್ಮಲ್ಲಿ ತುಂಬಿಕೊಂಡಿರ್ತದೋ ಅಷ್ಟು ಶಕ್ತಿ, ಸಾಮರ್ಥ್ಯ, ಆನಂದ ಇವು ನಮ್ಮಲ್ಲಿ ಉಕ್ಕಿ ಬರ್ತವೆ.
ಅದನ್ನು ಹಿರಿಯರು ಕಿರಿಯರಿಗೆ ಕೊಡಬೇಕು. ಮಕ್ಕಳು ಅದನ್ನು ನೋಡಿ ಅದನ್ನು ಅಳವಡಿಸಿಕೊಂಡು ಆನಂದದಿಂದ ಆ ಹೊಸ ಹೊಸ ಸಂಗತಿಗಳನ್ನು ಕಲಿತವಲ್ಲ, ಅದನ್ನು ನೋಡುವುದೇ ಒಂದು ಆನಂದ. ಈ ರೀತಿ ಬದುಕಿನಲ್ಲಿ ಆನಂದವನ್ನು ಕಂಡುಕೊಳ್ಳುವುದಕ್ಕೆ ಹಿರಿಯರಿಗೂ ಸಾಧ್ಯ ಇದೆ, ಬೆಳೆಯುವ ಮಕ್ಕಳಿಗೂ ಅದರಿಂದ ಸಾಕಷ್ಟು ಬಗೆಯ ಪುಷ್ಟಿ ಸಿಗ್ತದೆ. ಈ ಜೀವಂತಿಕೆಯನ್ನು ಮುರುಟಿ ಹೋಗುವ ಹಾಗೆ ಮಾಡಬೇಡಿ. ಮಕ್ಕಳು ಹೊಸ ಹೊಸದನ್ನೇ ಕಲಿತವೆ, ಹೊಸ ಹೊಸದನ್ನೇ ಸೃಷ್ಟಿಸ್ತವೆ. ಅವುಗಳಲ್ಲಿ ಅಪಾರವಾದ ಸೃಷ್ಟಿಯ ಸಾಮರ್ಥ್ಯ ಇದೆ. ಕ್ರಿಯಾತ್ಮಕತೆ, ಕ್ರಿಯೇಟಿವಿಟಿ ಅಂತ ಹೇಳ್ತೀವಲ್ಲ, ಕಲಾತ್ಮಕತೆ, ಸೃಜನಶೀಲತೆ ಮಕ್ಕಳಲ್ಲಿರ್ತವೆ. ಅವುಗಳಿಗೆ ಇನ್ನಷ್ಟು ಪ್ರೋತ್ಸಾಹ ಕೊಡ್ತಾ ಹೋಗಬೇಕು. ಇದರಿಂದ ಏನಾಗುತ್ತದೆ, ಮಕ್ಕಳು ಅನೇಕ ಸಂಗತಿಗಳನ್ನು ಕಲಿತಾರೆ. ಹಾಗಂತ ಹೇಳಿ ಕಲಿಯಬೇಕಾದಂಥ ಪಠ್ಯ ಶಿಕ್ಷಣ ಇದನ್ನು ಬಿಟ್ಟು ಏನೇನೋ ಕಲಿಯಿರಿ ಅಂತ ಅರ್ಥ ಅಲ್ಲ. ಪಠ್ಯದಲ್ಲೂ ಅನೇಕ ಆಸಕ್ತಿ ನೀಡುವ ಅಂಶಗಳಿರ್ತವೆ, ಹೊಸ ಹೊಸ ವಿಚಾರಗಳಿರ್ತವೆ. ನಮ್ಮ ಬದುಕಿಗೆ ಹೊಸ ದಿಕ್ಕನ್ನೇ ನೀಡುವಂಥ ಅನೇಕ ಸಂಗತಿಗಳು ಪಠ್ಯದಲ್ಲೇ ಇರ್ತವೆ. ಅದನ್ನು ಪುರಸ್ಕರಿಸಬೇಕು, ಅದಕ್ಕೆ ಒತ್ತು ಕೊಡಬೇಕು. ಅದರ ಜೊತೆಗೆ ಉಳಿದ ಸಂಗತಿಗಳನ್ನು ಮಕ್ಕಳು ಆಸಕ್ತಿಯಿಂದ ಕಲಿಯುವ ಹಾಗೆ ಮಾಡಬೇಕು. ಇದರಿಂದ ಏನಾಗುತ್ತದೆ ಅಂದರೆ ಮಕ್ಕಳಲ್ಲಿರುವ ಜೀವಂತಿಕೆ ಜ್ವಲಂತವಾಗಿರ್ತದೆ, ಯಾವಾಗಲೂ ಇರ್ತದೆ. ಅದು ಯಾವತ್ತೂ ಕೂಡ ಬತ್ತಿ ಹೋಗದಂಥ ಜೀವ ಜಲವಾಗಿರ್ತದೆ. ಇದರ ಜೊತೆಗೆ ಎರಡನೆಯ ಪ್ರಮುಖವಾದ ಅಂಶವೇ ಸಹಬಾಳ್ವೆ. ಮನುಷ್ಯನಲ್ಲಿ ಸಹಜವಾಗಿರುವ ಪ್ರವೃತ್ತಿ ಏನು? ನಮಗೆ ಹಸಿವಾದಾಗ ಆಹಾರ ಬೇಕು. ನಮ್ಮ ಇಂದ್ರಿಯಗಳ ಹರಕೆಯನ್ನು ನಾವು ತೀರಿಸಿಕೊಳ್ಬೇಕು. ನಮಗೆ ಅಗತ್ಯವಾದ ವಸ್ತುಗಳನ್ನು ನಾವು ಪಡ್ಕೊಳ್ಬೇಕು. ಇದು ಮನುಷ್ಯನಲ್ಲಿ ಸಹಜವಾಗಿರುವಂಥ ಒಂದು ಅಗತ್ಯ. ಪ್ರಾಣಿಗಳಲ್ಲೇ ಇದೆ. ಹಸಿವಾದಾಗ ಬೇಟೆಯಾಡ್ತವೆ ಅಥವಾ ಹಣ್ಣು ಎಲೆ ಇತ್ಯಾದಿಗಳನ್ನೆಲ್ಲ ಅರಸಿಕೊಂಡು ಹೋಗಿ ಅವುಗಳು ದೊರೆತಾಗ ಅವುಗಳನ್ನು ತಿಂದು ತೃಪ್ತವಾಗ್ತವೆ. ಪ್ರಾಣಿಗಳಲ್ಲೂ ಇದೆ. ಆದರೆ ಕೇವಲ ತನಗೆ ಮಾತ್ರ ಇದ್ರೆ ಸಾಕೆ. ಆಹಾರ ಮತ್ತು ಇತರ ವಸ್ತುಗಳನ್ನು ತನ್ನ ಜೊತೆಗೆ ಇತರರು ಇದ್ದರೆ ಅವರಿಗೂ ನೀಡುವಂಥ ಒಂದು ಗುಣ, ಒಟ್ಟಿಗೆ ಎಲ್ಲರೂ ಸ್ವೀಕರಿಸುವಂಥ ಭಾವನೆ, ಈ ಕುಟುಂಬ ಭಾವನೆ ಬಂದಿದ್ದೇ ಈ ಮೂಲದಿಂದ. ನನ್ನ ಜೊತೆಗೆ ನನ್ನವರು ಇರಲಿ, ನಾನು ಮಾತ್ರ ತಿನ್ನುವುದಲ್ಲ, ನನ್ನ ಜೊತೆಗೆ ಉಳಿದವರು ಸೇರಿಕೊಂಡು ಎಲ್ಲರೂ ಒಟ್ಟಿಗೆ ತಿನ್ನೋಣ. ಈ ಭಾವನೆ ಇದೆಯಲ್ಲ, ನಮ್ಮ ಕುಟುಂಬ ಪದ್ಧತಿಗೆ ಮೂಲ. ಭಾರತೀಯ ಸಮಾಜದಲ್ಲಿ ಕುಟುಂಬ ಎನ್ನುವುದು ಬಹಳ ಮುಖ್ಯವಾಗಿದೆ. ಒಂದೊಂದು ಕುಟುಂಬದವರು ಕೂಡ ತಮ್ಮವರನ್ನು ತಮ್ಮವರ ಜೊತೆಗೆ ಇದ್ದುಕೊಂಡು ಬದುಕುತ್ತಾ ಇರುವಂಥ ಒಂದು ಪದ್ಧತಿ. ಅದು ಅನೇಕ ಒಳ್ಳೆಯ ಗುಣಗಳನ್ನು, ಅನೇಕ ಸಾಮಾಜಿಕವಾದಂಥ ಉತ್ತಮ ನಡವಳಿಕೆಗಳನ್ನು ನಮ್ಮಲ್ಲಿ ಬೆಳೆಸ್ಕೊಂಡು ಬಂದಿದೆ. ಅದರಿಂದ ಉಂಟಾಗಿರುವ ಹಾನಿಗಳನ್ನು ನಾವು ಪರಿಹರಿಸಿಕೊಳ್ಬೇಕು. ಅದು ನಾವು ಸದ್ಯಕ್ಕೆ ಅದರ ಬಗ್ಗೆ ಗಮನ ಕೊಡೋದು ಬೇಡ. ಕುಟುಂಬ ಪದ್ಧತಿಯಿಂದ ಉಂಟಾಗಿರುವ ಅನೇಕ ಸಂಗತಿ, ಒಳ್ಳೆಯ ಉತ್ತಮವಾದ ಜೀವನಕ್ಕೆ ಪೋಷಕವಾದ ಸಂಗತಿಗಳನ್ನು ಗಮನಿಸಿದರೆ ಅದನ್ನು ನಾವು ಯಾವತ್ತಿಗೂ ಉಳಿಸ್ಕೊಂಡು ಹೋಗಬೇಕು ಅಂತ ನಮಗೆ ಅನ್ನಿಸದೇ ಇರುವುದಿಲ್ಲ. ಆದ ಕಾರಣ ಸಹಬಾಳ್ವೆ ಎನ್ನುವುದು ಮೂಲತಃ ಮನುಷ್ಯನಿಗಿಂತಲೂ ಹಿಂದೆ ಪ್ರಾಣಿಗಳಲ್ಲೇ ಇದ್ದಂಥ ಗುಣ. ಗೊರಿಲ್ಲಾ, ಚಿಂಪಾಂಜಿಗಳಂಥ ಕೋತಿಗಳ ವರ್ಗಗಳಲ್ಲೂ ಕೂಡ ಒಂದು ತಾಯಿ ಕೋತಿ ತನ್ನ ಮಕ್ಕಳನ್ನು, ತನ್ನ ಬಂಧುಗಳನ್ನು ಎಲ್ಲ ಒಟ್ಟಿಗೆ ಇಟ್ಟುಕೊಂಡು ಗುಂಪಾಗಿ ಬದುಕುವಂಥ ಜೀವನವನ್ನು ನಾವು ಕಾಣ್ತೇವೆ. ಹಿಂಡಾಗಿ ಬದುಕುತ್ತವೆ. ಅವುಗಳು ತಾಯಿ, ತಂದೆ ಇತ್ಯಾದಿಗಳನ್ನೆಲ್ಲ ಗುರುತಿಸ್ಕೊಳ್ತವೆ. ಮನುಷ್ಯನಲ್ಲಿ ಈ ಸಹಬಾಳ್ವೆ, ಇನ್ನೊಬ್ಬರ ಜೊತೆಗೆ ಬದುಕುವಂಥ ಭಾವನೆ ಆದಿಮ ಕಾಲದಿಂದಲೇ, ಆದಿವಾಸಿಗಳ ಜೀವನ ಕ್ರಮದಿಂದಲೇ ಬೆಳೆದುಕೊಂಡು ಬಂತು. ಅನಂತರ ಗ್ರಾಮೀಣ ಬದುಕಿನಲ್ಲೂ ಆಧುನಿಕ ಬದುಕಿನಲ್ಲೂ ಇದೆ. ಆದರೆ ಅತ್ಯಾಧುನಿಕ ಜೀವನದಲ್ಲಿ ವ್ಯಕ್ತಿಗಳು ಆದಷ್ಟು ಸ್ವತಂತ್ರರಾಗಿ ಬದುಕುವುದಕ್ಕೆ, ವೈಯಕ್ತಿಕವಾಗಿ ತಮ್ಮಲ್ಲೇ ಆನಂದವನ್ನು ಕಂಡುಕೊಳ್ಳುವುದಕ್ಕೆ ಅವರಿಗೆ ಒಂದು ರೀತಿಯ ಅಭಿರುಚಿ ಇದ್ದದ್ದನ್ನು ಕಾಣ್ತೇವೆ. ಅನೇಕ ಕುಟುಂಬಗಳು ಇದೇ ಕಾರಣಕ್ಕಾಗಿ ಒಡೆದು ಹೋಗ್ತವೆ. ಮನುಷ್ಯರು ಸ್ವಕೇಂದ್ರಿತರಾಗಿ ಇರ್ತಾರೆ. ತಮ್ಮ ಸ್ವಾರ್ಥ, ತಾವು ಚೆನ್ನಾಗಿದ್ದರೆ ಆಯಿತು. ಈ ಭಾವನೆಯನ್ನು ಆಧುನಿಕ
ನಗರ ಕೇಂದ್ರಿತವಾದ ಜೀವನದ ಕೆಲವೊಂದು ಪ್ರವೃತ್ತಿಗಳು ಅವರಿಗೆ ಹೆಚ್ಚು ಹೆಚ್ಚಾಗಿ ಈ ರೀತಿಯ ಚಿಂತಿಸುವಂತೆ ಮಾಡ್ತಾರೆ. ಇದರಿಂದ ಏನಾಗುತ್ತದೆ, ನಮ್ಮಲ್ಲಿದ್ದಂಥ ಅತಿ ಶ್ರೇಷ್ಠವಾದ ಕೆಲವೊಂದು ಮೌಲ್ಯಗಳನ್ನು, ಕುಟುಂಬ ಪದ್ಧತಿಯ ಅನೇಕ ಒಳ್ಳೆಯ ಅಂಶಗಳನ್ನು ನಾವು ಬಿಡುವ ಹಾಗಾಗ್ತದೆ. ಅವರ ಜೀವನದಲ್ಲಿ ಅನೇಕ ಕಳ್ಕೊಳ್ತಾರೆ, ಅನೇಕ ಉತ್ತಮ ಸಂಗತಿಗಳನ್ನು ಕಳೆದುಕೊಳ್ಳುವುದನ್ನು ನಾವು ಕಾಣ್ತೇವೆ. ಸಹಬಾಳ್ವೆ, ಈ ಮೌಲ್ಯ ತಾನು ಒಬ್ಬನೇ ಬದುಕಿದರೆ ಸಾಲದು, ನನ್ನ ಜೊತೆಗೆ ಇತರರೂ ಬದುಕಬೇಕು. ಶ್ರೇಷ್ಠವಾದಂಥ ಆದರ್ಶಗಳನ್ನು ಮೈಗೂಡಿಸ್ಕೊಂಡವ ಏನು ಹೇಳ್ತಾನೆ, ನನಗಿಲ್ಲದಿದ್ರೂ ಪರವಾಗಿಲ್ಲ, ನೀನು ತಗೋ. ನಾನು ಆನಂದವಾಗಿ ಇಲ್ಲದಿದ್ರೂ ಪರವಾಗಿಲ್ಲ, ನನಗೆ ದುಃಖ ಆದರೂ ಪರವಾಗಿಲ್ಲ, ನೀನು ಆನಂದವಾಗಿರು. ಈ ಥರ ತ್ಯಾಗದ ಮನೋಭಾವವನ್ನು ಹೊಂದಿರುವಂಥವರು ಶ್ರೇಷ್ಠ ವ್ಯಕ್ತಿಗಳು. ಅಂಥವರು ಎಲ್ಲೋ ಬೆರಳೆಣಿಕೆಯ ಜನಗಳು ಮಾತ್ರ, ಕೆಲವರು ಇರ್ತಾರೆ. ಆದರೆ ಅದು ನಮ್ಮ ಆದರ್ಶ, ಎಲ್ಲರೂ ಅದನ್ನು ಪಾಲಿಸಬೇಕು, ಅಂಥ ಆದರ್ಶವನ್ನು ಮೈಗೂಡಿಸಿಕೊಳ್ಬೇಕು ಅಂತ ಸಮಾಜ ಬಯಸ್ತದೆ, ಜನರು ಬಯಸ್ತಾರೆ. ಆದರೆ ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ. ಕಡೆ ಪಕ್ಷ ನಾನು ಏನನ್ನು ಪಡಿಬೇಕೋ ಪಡಿತೀನಿ, ಆದರೆ ಉಳಿದವರ ಜೊತೆಗೆ ಅದನ್ನು ಪಡಿತೀನಿ. ನನಗೂ ಬೇಕು ಸ್ವಾರ್ಥ, ನನ್ನ ಸ್ವಾರ್ಥ ಇರಲಿ, ಆದರೆ ನನ್ನ ಸ್ವಾರ್ಥದ ಜೊತೆಗೆ ಉಳಿದವರಿಗೂ ಬಯಕೆಗಳಿವೆಯಲ್ಲ, ಉಳಿದವರಿಗೂ ಸ್ವಾರ್ಥ ಇದೆಯಲ್ಲ. ಹಾಗಾಗಿ ನನ್ನ ಸ್ವಾರ್ಥ ಅವನ ಸ್ವಾರ್ಥಕ್ಕೆ ತೊಂದರೆ ಆಗಬಾರದು, ನನ್ನಿಂದಾಗಿ ಇತರರಿಗೆ ಏನು ದಕ್ಕದೇ ಹೋಗಬಾರದು. ಈ ರೀತಿಯ ಒಂದು ನೈತಿಕ ಭಾವನೆ ಬೆಳೀತದೆ. ಅಂಥವರು ಸಹಜವಾಗಿಯೇ ಇತರರಿಗೆ ಕೊಟ್ಟು ತಾವು ಪಡ್ಕೋತಾರೆ, ಇತರರ ಜೊತೆಗೆ ತಾವು ಬದುಕುತ್ತಾರೆ. ಈ ಸಹಬಾಳ್ವೆಯ ಜೀವನ ಸಮಾಜದಲ್ಲಿ ಬಹಳ ಮುಖ್ಯವಾಗುತ್ತೆ. ಕುಟುಂಬಗಳ ನಡುವೆ ಸಹಬಾಳ್ವೆ, ವರ್ಗಗಳ ನಡುವೆ ಸಹಬಾಳ್ವೆ, ಜನಾಂಗಗಳ ನಡುವೆ, ಇದನ್ನೆಲ್ಲ ಬೆಸೆಯುವಂಥ ಒಂದು ಪ್ರವೃತ್ತಿ ಈ ಒಂದು ಮನಸ್ಥಿತಿಗೆ ಇದೆ. ಇದು ಬಹಳ ಮುಖ್ಯ. ಇದು ಇಲ್ಲದೆ ಹೋದರೆ ಏನಾಗುತ್ತೆ, ಮನುಷ್ಯ ಸ್ವಾರ್ಥಿಯಾಗ್ತಾನೆ, ಇನ್ನೊಬ್ಬರಿಂದ ಕಸಿದುಕೊಳ್ಳುವುದಕ್ಕೆ ಹೇಸುವುದಿಲ್ಲ, ಮೋಸ, ವಂಚನೆ, ಕಳ್ಳತನ ಇತ್ಯಾದಿಗಳನ್ನು ಮಾಡುವುದಕ್ಕೂ ಅವನಿಗೆ ಯಾವುದೇ ಬಗೆಯ ಹಿಂಜರಿಕೆ ಇಲ್ಲ, ತಪ್ಪು ದಾರಿ ಹಿಡಿತಾನೆ, ಸಂಘರ್ಷ ಉಂಟಾಗುತ್ತೆ, ಹಿಂಸಾಚಾರ ನಡೀತದೆ, ಬಿಕ್ಕಟ್ಟು, ಅಂತಿಮವಾಗಿ ಯುದ್ಧದವರೆಗೂ ಹೋಗ್ತದೆ. ಸಾವಿರಾರು ಜನರು ಸಾವನ್ನಪ್ಪುವಂಥ ಒಂದು ಮಾರಕವಾದಂಥ ಘಟನೆಗಳು ಪ್ರಪಂಚದಾದ್ಯಂತ ನಡೆದಿವೆ, ಈಗಲೂ ನಡೀತಾ ಇವೆ. ಇಂಥವು ನಡೆಯಬಾರದು. ಸಹಬಾಳ್ವೆ ಇದನ್ನು ನಿಲ್ಲಿಸ್ತದೆ. ಆದ ಕಾರಣ ಬಾಲ್ಯದಿಂದಲೇ ಮಕ್ಕಳು ಅದನ್ನು ಅಭ್ಯಾಸ ಮಾಡಬೇಕು. ಸಂಘರ್ಷ ಎನ್ನುವುದು ಬದುಕಿಗೆ ಮಾರಕ, ಸಹಬಾಳ್ವೆ ಎನ್ನುವುದೇ ಎಲ್ಲರ ಜೊತೆಗೆ ಒಂದುಗೂಡಿ ಒಗ್ಗಟ್ಟಿನಿಂದ ಜೀವಿಸುವುದೇ ಅತಿ ಶ್ರೇಷ್ಠವಾದ ಮೌಲ್ಯ. ಇದನ್ನು ಅರಿತುಕೊಳ್ಬೇಕು. ಮೂರನೇದಾಗಿ ಪ್ರಾಮಾಣಿಕತೆ. ಮನಸ್ಸಿನಲ್ಲಿ ಆಲೋಚಿಸಿದ್ದನ್ನೇ ಆಡಬೇಕು, ಆಡಿದ್ದನ್ನೇ ಮಾಡಬೇಕು. ಕಾಯ ವಾಚ ಮನಸ ಅಂತ ಹೇಳ್ತಾರೆ. ಈ ಮೂರನ್ನು ಕೂಡ ನಾವು ಒಂದುಗೂಡಿಸಿದರೆ ನಾವು ಶ್ರೇಷ್ಠ ಬದುಕನ್ನೇ ಬದುಕುತ್ತೇವೆ. ಬೇರೆ ಯಾವ ರೀತಿಯಲ್ಲಿ ಆಗುವುದಕ್ಕೂ ಸಾಧ್ಯವಿಲ್ಲ. ಶ್ರೀರಾಮಕೃಷ್ಣರು ಹೇಳ್ತಾ ಇದ್ರು, ಮನಸ್ಸು ಮತ್ತು ಮಾತು ಇವುಗಳನ್ನು ಒಂದುಗೂಡಿಸುವುದನ್ನು ಶ್ರೇಷ್ಠ ವ್ಯಕ್ತಿ ಅಂತ. ನಾವು ಇದನ್ನು ಅರಿತುಕೊಂಡಷ್ಟು ಸುಲಭವಿಲ್ಲ ಪಾಲಿಸುವುದು, ಬಹಳ ಕಷ್ಟ ಇದೆ. ಯಾವಾಗಲೂ ಮನಸ್ಸಿನಲ್ಲಿ ಒಂದನ್ನು ಭಾವಿಸ್ತೇವೆ, ಇನ್ನೊಂದನ್ನು ಮಾಡ್ತೇವೆ. ಆಡುವುದಂತೂ ಇನ್ನೊಂದು ಮೂರನೇ ಬಗೆಯದ್ದು. ಈ ಮೂರಕ್ಕೂ ತಾಳಮೇಳ ಇಲ್ಲದಂಥವರ ಜೀವನದಲ್ಲಿ ಸುಳ್ಳು, ಅವಿಶ್ವಾಸ, ವಂಚನೆ, ಹಾಸು ಹೊಕ್ಕಾಗಿರ್ತದೆ. ಆದಷ್ಟು ಇವು ಮೂರನ್ನು ಒಂದುಗೂಡಿಸುವುದಕ್ಕೆ, ಮನಸ್ಸು, ಮಾತು ಮತ್ತು ಕೃತಿ, ಇದನ್ನು ಒಂದುಗೂಡಿಸುವುದಕ್ಕೆ ಪ್ರಯತ್ನಿಸಬೇಕು. ಯಾವುದನ್ನು ಚಿಂತಿಸ್ತೇವೋ ಅದನ್ನು ಆಡಬೇಕು, ಯಾವುದನ್ನು ಆಡಿದೆವೋ ಅದನ್ನು ಮಾಡಬೇಕು. ಇದನ್ನು ರೂಢಿಸಿಕೊಳ್ಳುವುದು ಬಹಳ ಕಷ್ಟಕರವಾದ ಕೆಲಸ. ಒಳಗೊಂದು ಹೊರಗೊಂದು ಅಂತ ಹೇಳ್ತೇವೆ. ಅದು ಜೀವನದಲ್ಲಿ ಎಷ್ಟು ಕಡಿಮೆ ಇರ್ತದೆ ಅಷ್ಟು ನೆಮ್ಮದಿ ಇರ್ತದೆ, ಜನ ನಂಬುತ್ತಾರೆ. ಪ್ರಾಮಾಣಿಕತೆಯನ್ನು ಮನುಷ್ಯರು ರೂಢಿಸಿಕೊಂಡಷ್ಟು ಕೂಡ ಸಮಾಜದಲ್ಲಿ ಅವನಿಗೆ ಆದರ, ಸ್ವಾಗತ ಇರ್ತದೆ. ಪ್ರತಿಯೊಬ್ಬರು ಅವನ ಜೀವನವನ್ನು ಕೊಂಡಾಡ್ತಾರೆ, ಎಲ್ಲರೂ ಬೇಕಾದವರಾಗ್ತಾರೆ.
ಮುಚ್ಚುಮರೆ ಇಲ್ಲದ ವ್ಯಕ್ತಿಯನ್ನು ಎಲ್ಲರೂ ಕೂಡ ಬಯಸ್ತಾರೆ. ಪ್ರತಿಯೊಬ್ಬರೂ ಅವನ ಆದರ್ಶವನ್ನು ಅನುಸರಿಸಿ ಸಮಾಜದಲ್ಲಿ ಒಬ್ಬ ಆದರ್ಶ ಪುರುಷನಾಗ್ತಾನೆ. ಆದ ಕಾರಣ ಪ್ರಾಮಾಣಿಕತೆ ತಮ್ಮ ಕಾರ್ಯದಲ್ಲಿ, ತಮ್ಮ ಜೀವನದಲ್ಲಿ, ತಮ್ಮ ಮಾತಿನಲ್ಲಿ, ತಮ್ಮ ನಡೆನುಡಿಯಲ್ಲಿ ಯಾರು ಪ್ರಾಮಾಣಿಕರಾಗಿರ್ತಾರೋ ಅವರಿಗೆ ಯಾವತ್ತೂ ಜಯವೇ ಇರ್ತದೆ. ಶ್ರೇಷ್ಠವಾದ ಬದುಕನ್ನು ಬದುಕುವವನು ಇದು ಒಂದು ಪ್ರಾಮಾಣಿಕತೆ ಎನ್ನುವಂಥ ಒಂದು ತತ್ವವನ್ನು ಅತ್ಯಂತ ಭದ್ರವಾಗಿ ಇಟ್ಟುಕೊಂಡು ಜೀವಿಸಿದರೆ ಅವನಿಗೆ ಯಾವತ್ತೂ ಸೋಲಿಲ್ಲ. ಕೆಲವೊಮ್ಮೆ ಹಿನ್ನಡೆ ಜೀವನದಲ್ಲಿ ಅನಿವಾರ್ಯವಾಗಿ ಬರ್ತದೆ, ಆದರೆ ನಮ್ಮ ಜೊತೆಗೆ ಇತರರೆಲ್ಲರೂ ಇರ್ತಾರೆ. ಅವರೆಲ್ಲರೂ ಕೂಡ ನಮಗೆ ಸಹಾಯ ಮಾಡ್ತಾರೆ, ನಮ್ಮನ್ನು ಹಿಡಿದೆತ್ತುತ್ತಾರೆ, ಆಧಾರವಾಗಿರ್ತಾರೆ. ನಮಗೆ ಜೀವನ ಯಾವತ್ತೂ ಅನಾಥ ಅಂತ ಹೇಳುವ ಭಾವನೆಯನ್ನು ತಂದೊಡ್ಡುವುದಿಲ್ಲ. ಅನಾಥ ಭಾವ ನಮ್ಮನ್ನು ಕಾಡಲಾರದು. ಸಮಾಜದಲ್ಲಿ ಶ್ರೇಷ್ಠ ಬದುಕನ್ನು ಬದುಕುವವರಿಗೆ ಪ್ರಾಮಾಣಿಕತೆ ಬಹಳ ಮುಖ್ಯವಾದಂಥ ಒಂದು ಆದರ್ಶ. ಕೊನೆಯದಾಗಿ ಸತ್ಯನಿಷ್ಠೆ. ಶ್ರೀರಾಮಕೃಷ್ಣರು ಹೇಳ್ತಿದ್ರು, ಕಲಿಯುಗದಲ್ಲಿ ಸತ್ಯವಚನವೇ ತಪಸ್ಸು ಅಂತ. ಯಾಕಂದರೆ ಅತ್ಯಂತ ಕಷ್ಟಕರವಾದ ಕಾರ್ಯ ಅದು. ಆಡುವ ಮಾತು ಸತ್ಯದಿಂದ ಕೂಡಿದ್ರೆ ಅದರಷ್ಟು ಶ್ರೇಷ್ಠವಾದಂಥ ಒಂದು ಕಾರ್ಯ ಬೇರೆ ಇಲ್ಲ. ಸತ್ಯವನ್ನು ಆಡಿದವರನ್ನು ಎಲ್ಲರೂ ಕೂಡ ಪ್ರೀತಿಸ್ತಾರೆ. ಪ್ರತಿಯೊಬ್ಬರೂ ಅವನ ಮಾತಿನಲ್ಲಿ ನಂಬಿಕೆಯನ್ನಿಟ್ಟಿರ್ತಾರೆ, ಅವನ ಮಾತಿಗೆ ಬೆಲೆ ಕೊಡ್ತಾರೆ. ಅದೇ ಮಧ್ಯೆ ಸತ್ಯ ಹೇಳ್ತಾನೆ, ಮಧ್ಯೆ ಸುಳ್ಳು ಹೇಳ್ತಾನೆ, ಅವನನ್ನು ಜನ ನಂಬೋದಿಲ್ಲ. ಪೂರ್ತಿಯಾಗಿ ಸುಳ್ಳು ಹೇಳಿದವರನ್ನಾದರೂ ಜನ ನಂಬುತ್ತಾರೆ, ಅವನು ಸುಳ್ಳೇ ಹೇಳೋದು ಅಂತ. ಆದರೆ ಅರ್ಧಂಬರ್ಧ ಸುಳ್ಳು ಹೇಳುವವನ್ನು ಬಹಳ ಸಂದೇಹದಿಂದ ನೋಡ್ತಾರೆ. ಆದ ಕಾರಣ ಯಾವಾಗಲೂ ಸತ್ಯವನ್ನೇ ಆಡುವುದು ಅತಿ ಶ್ರೇಷ್ಠವಾದಂಥ ಒಂದು ಸ್ಥಾನವನ್ನು ಒಬ್ಬ ವ್ಯಕ್ತಿಗೆ ಕೊಡ್ತದೆ. ಇದು ಬಹಳ ಕಠಿಣ ನಿಜ. ನಮ್ಮ ಮನಸ್ಸು ಅನೇಕ ಸಲ ನಮ್ಮನ್ನೇ ವಂಚನೆಗೆ ಗುರಿ ಮಾಡ್ತದೆ. ಯಾವುದೋ ಅನಿವಾರ್ಯ ಸಂದರ್ಭದಲ್ಲಿ ಸುಳ್ಳು ಹೇಳುವ ಪರಿಸ್ಥಿತಿಗೆ ನಾವು ಬರ್ತೇವೆ. ಇಡೀ ದಿನದ ನಮ್ಮ ಚಟುವಟಿಕೆಗಳನ್ನೆಲ್ಲ ನಾವು ಗಮನಿಸಿದ್ರೆ ನಮಗೆ ಅರಿವಿಲ್ಲದೆ ಎಷ್ಟೋ ಸಲ ಸುಳ್ಳು ಹೇಳಿರ್ತೇವೆ. ಜೀವನದಲ್ಲಿ ಇಂಥದ್ದೆಲ್ಲ ನಡೆದಿರ್ತವೆ. ಆದರೆ ಅದರ ಅರ್ಥ ನಾವು ಅಂಥ ಬದುಕನ್ನೇ ಬದುಕಬೇಕು ಅಂತ ಅಲ್ಲ. ಯಾವಾಗಲೂ ಸತ್ಯವನ್ನೇ ಆಡುವುದು, ಸುಳ್ಳನ್ನು ಒಂದು ಸಲವೂ ಆಡದೇ ಇರುವುದು ನಮ್ಮ ಆದರ್ಶ. ಆ ರೀತಿ ಬದುಕಿದವರಿದ್ದಾರೆ. ಶ್ರೇಷ್ಠವಾದ ಸತ್ಯನಿಷ್ಠೆಯಿಂದಲೇ ಬದುಕಿದ, ಸತ್ಯದಲ್ಲೇ ಪ್ರತಿಷ್ಠಿತರಾದಂಥ ಅನೇಕ ಶ್ರೇಷ್ಠ ವ್ಯಕ್ತಿಗಳ ಜೀವನ ನಮ್ಮ ಕಣ್ಣ ಮುಂದೆ ಇದೆ. ಸತ್ಯ ಹರಿಶ್ಚಂದ್ರನ ಕಥೆಯನ್ನು ನಾವು ಕೇಳ್ತೇವೆ. ಸಾವಿತ್ರಿಯ ಒಂದು ಶ್ರೇಷ್ಠ ಮಹಿಳೆ ಆಕೆ ಸಾವಿನ ಮನೆಯಿಂದ ತನ್ನ ಪತಿಯನ್ನೇ ಮರಳಿ ಪಡ್ಕೊಂಡು ಬಂದಂಥ ಒಂದು ಅದ್ಭುತ ಜೀವನವನ್ನು ಜೀವಿಸಿದಂಥವಳು ಸಾವಿತ್ರಿ. ಅವಳು ಸತ್ಯಕ್ಕೆ ಯಾವತ್ತೂ ಕೂಡ ಭಂಗ ತರಲಿಲ್ಲ. ಅವಳ ಜೀವನ ನಮ್ಮ ಕಣ್ಣು ಮುಂದಿದೆ. ಇನ್ನು ಇತ್ತೀಚೆಗೆ ಗಾಂಧೀಜಿಯವರು ಅವರ ಜೀವನ ಚರಿತ್ರೆಯನ್ನು ಓದಿ ನೋಡಿ. ಅವರು ಸತ್ಯಕ್ಕೆ ಕೊಟ್ಟಂಥ ಬೆಲೆ ಅತಿ ಉತ್ಕೃಷ್ಟವಾದದ್ದು. ಶ್ರೀರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರು, ಶಾರದಾ ಮಾತೆಯವರು ಇವರೆಲ್ಲರೂ ಕೂಡ ಸತ್ಯವನ್ನು ಜೀವನ ಪರ್ಯಂತ ಆಚರಿಸಿ ಸತ್ಯದಲ್ಲಿ ಪ್ರತಿಷ್ಠಿತರಾದಂಥವರು. ಅದಕ್ಕೆ ಅವರು ಆ ಹಂತಕ್ಕೇರಿದ್ರು. ಅವರ ಜೀವನ ಬೇರೆ ಅಲ್ಲ, ಸತ್ಯ ಬೇರೆ ಅಲ್ಲ. ಮುಚ್ಚುಮರೆ ಇಲ್ಲದ ಅತ್ಯಂತ ನಿಷ್ಠೆಯಿಂದ ಸತ್ಯವನ್ನು ಪಾಲಿಸಿದಂಥ ಇವರ ಜೀವನ ನಮ್ಮ ಕಣ್ಣ ಮುಂದೆ ಇರುವಾಗ ನಾವು ಅದನ್ನು ಆದರ್ಶವಾಗಿ ಇಟ್ಟುಕೊಂಡು ನಮಗೆ ಎಷ್ಟು ಸಾಧ್ಯ ಇದೆ ಅಷ್ಟನ್ನು ನಾವು ಪಾಲಿಸಬಹುದು. ಒಂದು ಮಾತಿದೆ, ಯಾರು ಸತ್ಯವನ್ನು ಜೀವನದಲ್ಲಿ ಪಾಲಿಸ್ತಾರೋ ಅವರಿಗೆ ಉಳಿದ ಎಲ್ಲ ಉತ್ತಮ ಗುಣಗಳು ಕೂಡ ಬಂದು ಸೇರ್ತವೆ. ಯಾಕಂದರೆ ಸತ್ಯ ಎನ್ನುವುದು ಇರುವಲ್ಲಿ ಉಳಿದ ಎಲ್ಲ ಗುಣಗಳು ಇರ್ತವೆ. ಹಾಗಾಗಿ ಇದನ್ನು ಎಷ್ಟು ಸಾಧ್ಯ ಇದೆ ಅಷ್ಟು ಪಾಲಿಸುವುದಕ್ಕೆ ಪ್ರಯತ್ನಿಸಬೇಕು. ಬಾಲ್ಯದಿಂದಲೇ ಇದನ್ನು ರೂಢಿಸಿಕೊಳ್ಳುವ ಹಾಗೆ ಮಕ್ಕಳಿಗೆ ಹೇಳಿಕೊಡಬೇಕು. ಮಕ್ಕಳಿಗೆ ಹೇಳಿಕೊಡಬೇಕಾದ್ರೆ ಹಿರಿಯರು ಅದನ್ನು ಪಾಲಿಸಬೇಕು. ಹಿರಿಯರು ಪಾಲಿಸಬೇಕಾದ್ರೆ ತಮ್ಮ ಅಂತರಂಗವನ್ನೆಲ್ಲ ಸತ್ಯದಿಂದ ತುಂಬುವ ಹಾಗೆ ಮಾಡಬೇಕು. ಒಂದು ಮಾತಿದೆ, ಶ್ರೀರಾಮಕೃಷ್ಣರು ಹೇಳ್ತಾರೆ, ಸತ್ಯ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಆದ್ದರಿಂದ ನಾವು ಸತ್ಯಕ್ಕೆ ನಿಷ್ಠರಾಗಿದ್ದರೆ ಭಗವಂತನಿಗೆ ನಿಷ್ಠರಾಗಿದ್ದೇವೆ, ಅಥವಾ ಸತ್ಯವನ್ನು ಪಾಲಿಸ್ತಾ ಇದ್ದರೆ
ಸಾಕ್ಷಾತ್ ಭಗವಂತನ ಆ ಸಾನ್ನಿಧ್ಯದಲ್ಲೇ ಇರ್ತೇವೆ. ಆದ ಕಾರಣ ಇದು ಆಧ್ಯಾತ್ಮಿಕ ಸಾಧನೆಯೂ ಆಗುತ್ತದೆ, ಮಹತ್ತರವಾದಂಥ ಒಂದು ಶ್ರೇಷ್ಠ ಬದುಕೂ ಆಗುತ್ತದೆ. ಇದನ್ನು ರೂಢಿಸಿಕೊಳ್ಬೇಕು. ಹೀಗೆ ಈ 4 ಶ್ರೇಷ್ಠ ಮೌಲ್ಯಗಳನ್ನು, ಆದರ್ಶಗಳನ್ನು ನಾವು ನಮ್ಮ ಕಣ್ಣ ಮುಂದೆ ಯಾವಾಗಲೂ ಒಂದು ಶ್ರೇಷ್ಠ ಧ್ಯೇಯವಾಗಿ ಇಟ್ಟುಕೊಂಡು ಅದಕ್ಕೆ ಅನುಸಾರವಾಗಿ ನಮ್ಮ ಜೀವನದ ದಾರಿಯನ್ನು ನಾವು ಕಂಡುಕೊಳ್ಳಬೇಕು. ನಮ್ಮ ಮಾರ್ಗದಲ್ಲಿ ನಾವು ಮುನ್ನಡೆಯಬೇಕು. ಯಾವತ್ತೂ ಈ 4 ಮೌಲ್ಯಗಳನ್ನು ನಾವು 4 ಅಂತಲ್ಲ, ನಮ್ಮ ಒಂದು ಅನುಕೂಲಕ್ಕೋಸ್ಕರ ಇಲ್ಲಿ 4 ಅಂತ ಹೇಳಲಾಗಿದೆ. ಇದಕ್ಕೆ ಇನ್ನಷ್ಟು ಅನೇಕ ಮೌಲ್ಯಗಳು ಸೇರ್ಕೊಳ್ಬಹುದು. ಸೇರಿಸಿಕೊಂಡು ಈ ರೀತಿ ಶ್ರೇಷ್ಠ ಬದುಕನ್ನು ಬದುಕುವುದು ಹೇಗೆ ಅಂತ ನಾವು ನಮ್ಮ ದಾರಿಯನ್ನು ಕಂಡುಕೊಳ್ಬೇಕು. ನಾವು ಕಂಡುಕೊಂಡ ಬದುಕಿನಲ್ಲಿ ಪ್ರಾಮಾಣಿಕವಾಗಿ ಅತ್ಯಂತ ಶ್ರದ್ಧೆಯಿಂದ ಮುನ್ನಡೆಯಬೇಕು. ಅದು ಶ್ರೇಷ್ಠ ಜೀವನಕ್ಕೆ ಒಂದು ಸರಿಯಾದ ಮಾರ್ಗವಾಗ್ತದೆ. ಈ ದಿಕ್ಕಿನಲ್ಲಿ ನಾವೆಲ್ಲ ಸಾಗುವುದಕ್ಕೆ ಪ್ರಯತ್ನ ಪಡೋಣ. ನಮ್ಮ ಎಳೆಯರನ್ನು ಈ ಬದುಕಿನಲ್ಲಿ ನಾವು ಮುನ್ನಡೆಸೋಣ. ಇದರಿಂದ ಸಮಾಜ ಶ್ರೇಷ್ಠ ಜೀವನವನ್ನು ಪುರಸ್ಕರಿಸಿದ ಹಾಗಾಗ್ತದೆ. ಎಲ್ಲರೂ ಕೂಡ ಆ ದಾರಿಯಲ್ಲೇ ನಡೆಯುವ ಹಾಗಾಗ್ತದೆ. ಒಂದು ಕ್ಷಣದಲ್ಲಿ ಇದೆ ಆಗುವ ಕೆಲಸ ಅಲ್ಲ. ಕನಿಷ್ಠ ಪಕ್ಷ ಕೆಲವರಾದರೂ ವ್ಯಕ್ತಿಗಳು ಶ್ರೇಷ್ಠ ಬದುಕನ್ನು ಬದುಕುವವರು ನಮ್ಮ ಸಮಾಜದಲ್ಲಿ ಇದ್ದರೆ ಅವರು ಉಳಿದವರಿಗೆ ದಾರಿದೀಪ ಆಗ್ತಾರೆ, ಆದರ್ಶ ಪುರುಷರಾಗ್ತಾರೆ. ಅವರನ್ನು ನೋಡಿ ಉಳಿದವರೆಲ್ಲ ಕಲಿತಾರೆ. ಪರಿವರ್ತನೆ ನಿಧಾನವಾಗಿ ಆಗುತ್ತದೆ. ಪ್ರಪಂಚದಲ್ಲಿ ಯಾವುದೂ ಕೂಡ ಪರಿವರ್ತನೆ, ಉತ್ತಮ ಪರಿವರ್ತನೆ ಒಂದು ಗಳಿಗೆಯಲ್ಲಿ ಆಗೋದಿಲ್ಲ. ಅನೇಕ ವರ್ಷಗಳು ತಗಲ್ತವೆ. ಆದರೆ ಈ ಪರಿವರ್ತನೆ ಆದರೆ ಅದು ದೃಢವಾಗಿರ್ತದೆ, ಅಷ್ಟು ಬೇಗನೆ ಬಿದ್ದು ಹೋಗೋದಿಲ್ಲ. ಸಮಾಜದಲ್ಲಿ ಇಂಥ ಶ್ರೇಷ್ಠ ಆದರ್ಶಗಳು ಸಹಸ್ರ ವರ್ಷಗಳ ಕಾಲ ಉಳಿಯುತ್ತವೆ. ಆದ್ದರಿಂದ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಆದರ್ಶ ಪುರುಷರು ತೋರಿಸಿಕೊಟ್ಟಂಥ ಅನೇಕ ಉತ್ತಮ ಮೌಲ್ಯಗಳನ್ನು ನಾವು ಜೀವನದಲ್ಲಿ ಕಂಡುಕೊಂಡು ಅಳವಡಿಸಿ ಆ ಶ್ರೇಷ್ಠ ಬದುಕನ್ನು ಬದುಕೋಣ, ಉಳಿದವರಿಗೂ ಕೂಡ ತೋರಿಸಿಕೊಡೋಣ. ಇದಕ್ಕೆ ನಮಗೆ ಶಕ್ತಿ, ಸಾಮರ್ಥ್ಯ, ಸ್ಫೂರ್ತಿ ಇವನ್ನೆಲ್ಲವನ್ನು ಕೂಡ ಆ ಭಗವಂತ ನೀಡಬೇಕು. ಅದಕ್ಕೋಸ್ಕರ ಅವನಿಗೆ ಪ್ರಾರ್ಥಿಸ್ತಾ ಈ ಚಿಂತನೆಯನ್ನು ಇಲ್ಲಿಗೆ ಸಮಾಪ್ತಿಗೊಳಿಸೋಣ. ಜಯ ರಾಮಕೃಷ್ಣ.